ಮಾಡಿದ ಧನ್ಯವಾದಗಳು. ಹರೇ ಕೃಷ್ಣ. ಇವತ್ತಿನ ಮುಂಜಾನೆಯ ಜಪ ಸೆಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಯಾರೆಲ್ಲ ಸೇವಾಕರ್ತರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇವತ್ತು ನಾವು ಭಾಗವತಂನ 11ನೇ ಅಧ್ಯಾಯದ 12ನೇ ಶ್ಲೋಕವನ್ನ ವಿಶ್ಲೇಷಣೆ ಮಾಡೋಣ. ಈ ಸೇವೆ ಕೊಟ್ಟಂತಹ ನನ್ನ ಎಲ್ಲ ಹಿರಿಯ ವೈಷ್ಣವ ಲೀಡರ್ಸ್ಗೆ ನನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೂ ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ನಮಸ್ಕಾರಗಳನ್ನ ಸಲ್ಲಿಸ್ತಾ ಎಲ್ಲರ ಆಶೀರ್ವಾದಗಳನ್ನ ಪ್ರಾರ್ಥನೆಗಳನ್ನ ಕೋರ್ತಾ ಇದ್ದೀನಿ. ಹರೇ ಕೃಷ್ಣ. ಮೊದಲಿಗೆ ಪ್ರಾರ್ಥನೆಯಿಂದ ಶುರು ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿ ಭವತಿ ನೈಷ್ಠಿಕೇ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ. ನಮ್ಮ ಶ್ಲೋಕ 11ನೇ ಅಧ್ಯಾಯದ 1ನೇ ಸ್ಕಂದದ 12ನೇ ಶ್ಲೋಕ. ನಿಮಗೂ ಕೇಳಿಸ್ತಾ ಇದೆಯಾ? ಆಡಿಯೋ ವಿಡಿಯೋ ಎಲ್ಲ ಸರಿ ಇದೆಯಾ? ಥ್ಯಾಂಕ್ ಯು. ಶ್ಲೋಕವನ್ನು ಮುಗಿಕೊಳ್ಳೋಣ. ಸರ್ವತ್ತು ಸರ್ವ ವಿಭವ ಪುಣ್ಯ ವೃಕ್ಷ ಲತಾಶ್ರಮೈಃ ಉದ್ಯಾನೋಪವನಾರಾಮೇ ವೃತ ಪದ್ಮಾಕರ ಶ್ರಿಯಂ. ಸರ್ವತ್ತು ಸರ್ವ ವಿಭವ ಪುಣ್ಯ ವೃಕ್ಷ ಲತಾಶ್ರಮೈಃ ಉದ್ಯಾನೋಪವನಾರಾಮೇ ವೃತ ಪದ್ಮಾಕರ ಶ್ರಿಯಂ. ಸರ್ವತ್ತು ಸರ್ವ ವಿಭವ ಪುಣ್ಯ ವೃಕ್ಷ ಲತಾಶ್ರಮೈಃ ಉದ್ಯಾನೋಪವನಾರಾಮೇ ವೃತ ಪದ್ಮಾಕರ ಶ್ರಿಯಂ. ಅನುವಾದ ಮತ್ತು ಭಾವಾರ್ಥವನ್ನ ನೀಡಿದಂತಹ AC ಭಕ್ತಿವೇದಾಂತ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಜಯ ಶ್ರೀಲ ಪ್ರಭುಪಾದ. ಹರೇ ಕೃಷ್ಣ. ಅನುವಾದ. ದ್ವಾರಕಾಪುರಿಯು ಸರ್ವ ಋತುಗಳ ಐಶ್ವರ್ಯಗಳಿಂದ ತುಂಬಿ ತುಳುಕುತ್ತಿತ್ತು. ಆಶ್ರಮಗಳು, ಉದ್ಯಾನಗಳು, ಹೂದೋಟಗಳು, ಉಪವನಗಳು, ಕಮಲ ಪುಷ್ಪ ಭರಿತವಾದ ಜಲರಾಶಿಗಳು ಇವೆಲ್ಲದರಿಂದ ಶೋಭಿಸುತ್ತಿತ್ತು. ಭಾವಾರ್ಥ. ನಿಸರ್ಗದ ಕೊಡುಗೆಗಳನ್ನು ಅವುಗಳ ರೀತಿಯಲ್ಲಿ ಉಪಯೋಗಿಸುವುದರಿಂದ ಮಾನವ ನಾಗರಿಕತೆಯ ಪರಿಪೂರ್ಣತೆ ಸಾಧ್ಯವಾಗಿದೆ. ದ್ವಾರಕೆಯು ಇಲ್ಲಿ ಅದರ ಸಂಪತ್ ಸಮೃದ್ಧಿಯನ್ನು ವರ್ಣಿಸಿರುವ ರೀತಿಯಲ್ಲಿ ಹೂದೋಟಗಳಿಂದ, ಹಣ್ಣಿನ ತೋಟಗಳಿಂದ, ಕಮಲ ಪುಷ್ಪ ಭರಿತವಾದ ಜಲರಾಶಿಗಳಿಂದ ಸುತ್ತುವರಿಯಲ್ಪಟ್ಟಿತ್ತು. ಆಧುನಿಕ ನಗರಗಳ ಅವಶ್ಯಕ ಸಾಧನ ಸಾಮಗ್ರಿಗಳನ್ನೆನಿಸಿಕೊಂಡ ಕಸಾಯಿಖಾನೆಗಳಿಂದ ಪೋಷಿಸಲ್ಪಟ್ಟ ಯಂತ್ರಗಳ ಕಾರ್ಖಾನೆಗಳ ಪ್ರಸ್ತಾಪ ಇಲ್ಲಿ ಇಲ್ಲ. ಆಧುನಿಕ ನಾಗರಿಕ ಮಾನವನ ಹೃದಯದಲ್ಲಿ ನಿಸರ್ಗದ ಕೊಡುಗೆಗಳನ್ನು ಬಳಸಿಕೊಳ್ಳುವ ಪ್ರವೃತ್ತಿ ಈಗಲೂ ಇದೆ. ಆಧುನಿಕ ಕಾಲದ ನಾಗರಿಕ ನಾಯಕರು ನೈಸರ್ಗದ ಸುಂದರ ತೋಟಗಳು, ಸುಂದರ ಜಲಾಶಯಗಳಿರುವೆಡೆಗಳಲ್ಲೇ ತಮ್ಮ ಭವನಗಳನ್ನು ನಿರ್ಮಿಸಿಕೊಳ್ಳುತ್ತಾರೆ. ಆದರೆ ಈ ನಾಯಕರು ಸಾಮಾನ್ಯ ಜನಗಳು ಉದ್ಯಾನವನಗಳಾಗಲಿ ತೋಟಗಳಾಗಲಿ ಇಲ್ಲದ ಜನನಿಬಿಡ ಪ್ರದೇಶದಲ್ಲಿ ವಾಸಿಸುವಂತೆ ಮಾಡುತ್ತಾರೆ. ಇಲ್ಲಿ ನಾವು ಕಾಣುವ ದ್ವಾರಕೆಯ ವರ್ಣನೆಯೇ ಬೇರೆ. ಇಡೀ ಧಾಮವು ಅಥವಾ ಜನರು ವಾಸವಾಗಿದ್ದ ಎಲ್ಲ ಗೃಹಗಳು ಸುಂದರವಾದ ತೋಟಗಳಿಂದ, ಉದ್ಯಾನವನಗಳಿಂದ, ಕಮಲ ಪುಷ್ಪ ತುಂಬಿದ ಜಲರಾಶಿಗಳಿಂದ ಸುತ್ತುವರಿಯಲ್ಪಟ್ಟಿದ್ದವು. ಇಲ್ಲಿ ಕೈಗಾರಿಕೋದ್ಯಮಗಳಾಗಲಿ, ಹೊಲಸು ಗುಡಿಸಲುಗಳಾಗಲಿ, ಕೊಳಚೆ ಪ್ರದೇಶಗಳಾಗಲಿ ಇರಲಿಲ್ಲ. ಎಲ್ಲ ಜನರು ನಿಸರ್ಗದ ಕೊಡುಗೆಗಳಾದ ಫಲ ಪುಷ್ಪಗಳನ್ನು ಆಶ್ರಯಿಸಿದ್ದರು. ನಾಗರಿಕತೆ ಉನ್ನತೆಯನ್ನು ತೂಗುವುದು ಮಾನವನ ಸೂಕ್ಷ್ಮವಾದ ಸಹಜ ಪ್ರವೃತ್ತಿಯನ್ನು ನಾಶ ಮಾಡುವ ಯಂತ್ರ ಕಾರ್ಖಾನೆಗಳ ಬೆಳವಣಿಗೆಯಿಂದಲ್ಲ, ಮಾನವನಿಗೆ ಸಹಜವಾದ ಆಧ್ಯಾತ್ಮಿಕ ಪ್ರವೃತ್ತಿಯನ್ನು ಅಭಿವೃದ್ಧಿಪಡಿಸಿ ದೈವತ್ವಕ್ಕೆ ಮರಳಲು ಅವಕಾಶ ನೀಡುವುದರಿಂದ. ಯಂತ್ರಗಳ ಕಾರ್ಖಾನೆಗಳ ಬೆಳವಣಿಗೆಯನ್ನು ಉಗ್ರ ಕರ್ಮ ಅಥವಾ ರೂಕ್ಷ ಚಟುವಟಿಕೆಗಳಿಂದ ಕರೆಯಲಾಗಿದೆ.
ಇಂತಹ ಚಟುವಟಿಕೆಗಳು ಮಾನವನ ಸೂಕ್ಷ್ಮವಾದ ಚಿತ್ತವೃತ್ತಿಯನ್ನು ಕ್ಷೀಣಿಸುವಂತೆ ಮಾಡುತ್ತದೆ. ಅವು ಸಮಾಜವನ್ನು ರಾಕ್ಷಸರ ಕತ್ತಲು ಕೂಪವನ್ನಾಗಿಸುತ್ತದೆ. ಋತುಧರ್ಮಕ್ಕೆ ಅನುಸಾರವಾಗಿ ಹೂವು ಹಣ್ಣುಗಳನ್ನು ಕೊಡುವ ಪವಿತ್ರವಾದ ಮರಗಳ ವಿಷಯಗಳಲ್ಲಿ ಇಲ್ಲಿ ಹೇಳಿದೆ. ಅಪವಿತ್ರವಾದ ಮರಗಳು ಕೆಲಸಕ್ಕೆ ಬಾರದ ಕಾಡುಗಳು ಮಾತ್ರ. ಅವುಗಳನ್ನು ಸೌದೆಗಾಗಿ ಮಾತ್ರ ಉಪಯೋಗಿಸಿಕೊಳ್ಳಬಹುದು. ಆಧುನಿಕ ನಾಗರಿಕತೆಯಲ್ಲಿ ಅಂತಹ ಅಪವಿತ್ರ ಮರಗಳನ್ನು ರಸ್ತೆಗಳ ಪಕ್ಕದಲ್ಲಿ ನೆಡುತ್ತಾರೆ. ಆಧ್ಯಾತ್ಮಿಕ ತಿಳುವಳಿಕೆಗೋಸ್ಕರ ಮಾನವನ ಉತ್ತಮ ಪ್ರವೃತ್ತಿಯನ್ನು ಅಭಿವೃದ್ಧಿಪಡಿಸಲು ಅವನ ಶಕ್ತಿಯನ್ನು ಸರಿಯಾಗಿ ಬಳಸಬೇಕು. ಇದರಲ್ಲಿ ಜೀವನದ ಸಾರ್ಥಕತೆ ಇದೆ. ಹಣ್ಣುಗಳು, ಹೂವುಗಳು, ಸುಂದರ ತೋಟಗಳು, ಉದ್ಯಾನವನಗಳು, ಕಮಲ ಪುಷ್ಪಗಳು, ಮಧ್ಯೆ ಕ್ರೀಡಿಸುವ ಬಾತುಗಳು ಮತ್ತು ಹಂಸಗಳಿಂದ ಕೂಡಿದ ಜಲಾಶಯಗಳು, ಸಾಕಷ್ಟು ಹಾಲು ಬೆಣ್ಣೆಗಳನ್ನು ಕೊಡುವ ಗೋವುಗಳು, ಇವುಗಳೆಲ್ಲ ಮಾನವ ದೇಹದ ಸೂಕ್ಷ್ಮವಾದ ಜೀವಕೋಶಗಳನ್ನು ಅಭಿವೃದ್ಧಿಪಡಿಸಲು ಅವಶ್ಯಕ. ಇವುಗಳಿಗೆ ತದ್ವಿರುದ್ಧವಾಗಿರುವ ಗಣಿಗಳ ಕತ್ತಲು ಕೂಪಗಳು, ಕಾರ್ಖಾನೆಗಳು ಕಾರ್ಮಿಕರಲ್ಲಿ ಆಸುರಿ ಪ್ರವೃತ್ತಿಯನ್ನು ವೃದ್ಧಿಸುತ್ತವೆ. ಶ್ರಮಜೀವಿಗಳಿಂದ ದುಡಿಸಿಕೊಂಡು ಪಟ್ಟಭದ್ರರು ಪ್ರವರ್ಧಮಾನಕ್ಕೆ ಬರುತ್ತಾರೆ. ಇದರ ಫಲವಾಗಿ ಈ ಎರಡು ವರ್ಗಗಳಲ್ಲಿ ಅನೇಕ ರೀತಿಗಳಲ್ಲಿ ತೀವ್ರ ಘರ್ಷಣೆಗಳಾಗುತ್ತವೆ. ದ್ವಾರಕಾ ಧಾಮದ ವರ್ಣನೆಯು ಮಾನವ ನಾಗರಿಕತೆಯ ಆದರ್ಶವಾಗಿದೆ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. हे कृष्ण करुणा सिंधु दीन बंधु जगतपति गोपेश गोपिका कांत राधा कांत नमस्तुते तप्त कांचन गौरंगी राधे वृंदावनेश्वरी ऋषभानुसुते देवी प्रणमामि हरिप्रिये. वाञ्छा कल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः. नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने. नामस्ते सारस्वते देवी गौरवाणी प्रचारिणे निर्विशेष शून्यवादी पाश्चात्य देशतारिणे. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्ण 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 हरे हरे, हरे राम 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 हरे हरे. ಹರೇ ಕೃಷ್ಣ. ಸೊ ಮತ್ತೊಮ್ಮೆ ಅನುವಾದವನ್ನು ಓದೋಣ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ದ್ವಾರಕಾಪುರಿಯು ಸರ್ವ ಋತುಗಳ ಐಶ್ವರ್ಯಗಳಿಂದ ತುಂಬಿ ತುಳುಕುತ್ತಿತ್ತು. ಆಶ್ರಮಗಳು, ಉದ್ಯಾನಗಳು, ಹೂದೋಟಗಳು, ಪವನಗಳು, ಕಮಲ ಪುಷ್ಪ ಭರಿತವಾದ ಜಲರಾಶಿಗಳು ಇವೆಲ್ಲದರಿಂದ ಶೋಭಿಸುತ್ತಿತ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಾವು ಇಲ್ಲಿ ನೋಡಬಹುದು ನಾವು ಹೇಗೆ ದ್ವಾರಕಾಪುರಿಯ ವರ್ಣನೆ ನಡೀತಾ ಇದೆ ಅಂತ ಹೇಳಿ. ಸೊ ಈ ಶ್ಲೋಕ ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ, ಆಧುನಿಕ ಜಗತ್ತಲ್ಲಿ ನಾವು ಏನು ನೋಡಲ್ವೋ ಅದು ನಾವು ಆಧ್ಯಾತ್ಮಿಕ ಜಗತ್ತಲ್ಲಿ ನಾವು ಕಾಣಬಹುದು. ಅದಕ್ಕೋಸ್ಕರನೇ ಪ್ರಭುಪಾದರಲ್ಲಿ ಲಾಸ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ, ದ್ವಾರಕಾ ಧಾಮದ ವರ್ಣನೆಯು ಮಾನವ ನಾಗರಿಕತೆಯ ಆದರ್ಶವಾಗಿದೆ. ಕಡೆ ಲೈನಲ್ಲ ನಾನು ಮೊದಲಿಗೆ ಹೇಳ್ತಾ ಇದ್ದೀನಿ. ಸೊ ಎಷ್ಟು ಆದರ್ಶ ಪ್ರಿಯವಾಗಿರ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಪ್ರಭುಪಾದರು ಅಂತ. ಸೊ ಎಷ್ಟೋ ವಿಷಯಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಮುಖ್ಯವಾಗಿ ದ ಮೇನ್ ಟಾಪಿಕ್ಸ್ ಹೇಳ್ತೀನಿ. ಒಂದು, ದ್ವಾರಕಾ ನಗರಿಯ ಐಶ್ವರ್ಯಗಳನ್ನ ತಿಳಿಸಿಕೊಟ್ಟಿದ್ದಾರೆ ನಮ್ಗೆ, ಅದರ ವರ್ಣನೆಯನ್ನ ಮಾಡಿದ್ದಾರೆ. ಅದಾದ್ಮೇಲೆ ದ್ವಾರಕಾ ನಗರಿಗೂ ಈಗಿನ ಆಧುನಿಕ ಕಾಲದ ಒಂದು ಎರಡರ ಒಂದು ಹೋಲಿಕೆಗಳನ್ನ ಮಾಡಿ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಆಗಿನ ರಾಜರ ಆಡಳಿತ ಮತ್ತೆ ಈಗ ಆಧುನಿಕ ಕಾಲದ ರಾಜಕಾರಣಿಗಳ ಆಡಳಿತವನ್ನ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ದ್ವಾರಕೆ ಒಂದು ವರ್ಣನೆ ಮಾಡ್ತಾ ಅಲ್ಲಿ ಇರೋಂತ ಸಂಪತ್ ಭರಿತವಾಗಿರೋಂತ ಜನ, ಧಾಮ, ಇವುಗಳ ಕೂಡ ವರ್ಣನೆನ ಮಾಡಿದ್ದಾರೆ. ಎಲ್ಲಾ ಋತುಗಳಲ್ಲಿರುವಂತ ಎಲ್ಲಾ ರೀತಿಯ ಹೂವು ಹಣ್ಣುಗಳು ಹೇಗೆ ಆವಾಗ ಲಭ್ಯವಿತ್ತು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಹೀಗೆ ತುಂಬಾ ಟಾಪಿಕ್ಸ್ ಇದರಲ್ಲಿದೆ. ಸೊ ಎಷ್ಟನ್ನ ನಾನು ಕವರ್ ಮಾಡೋದಕ್ಕಾಗತ್ತೆ ಅಂತ ಗೊತ್ತಿಲ್ಲ. ನಾನು ಕೂಡ ಪ್ರಯತ್ನ ಪಡ್ತೀನಿ. ಅದ್ರಲ್ಲೂ ಸಮಯಕ್ಕೂ ಕೂಡ ನಾವು ತುಂಬಾ ಸ್ಪಂದಿಸ್ಬೇಕಾಗತ್ತೆ. ಸೊ ಅದ್ರ ಪ್ರಕಾರ ನಾವು ನೋಡೋಣ ಎಷ್ಟಾಗತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಕಡೆಯದಾಗಿ ಆಧುನಿಕ ಜಗತ್ತು ಅನ್ನಿಸ್ಕೊಂಡಿರುವಂತ ಈಗಿನ ನಮ್ಮ ಒಂದು ಯಂತ್ರಗಳಿಂದ ಕೂಡಿದಂತ ಜೀವನ ಏನಿದೆ, ಅದರಲ್ಲಿ ನಾವು ನಿಜವಾಗ್ಲೂ ಸುಖವಾಗಿದ್ದೀವಾ ಅಥವಾ ತುಂಬಾ ಇದ್ದೀವಾ ಅಂತ ಹೇಳ್ಬಿಟ್ಟು ಕೂಡ ಇಲ್ಲಿ ಕಡೆಗೆ ನಮ್ಗೆ ವರ್ಣನೆಯನ್ನ ನೀಡಿದ್ದಾರೆ. ಕಡೆಗೆ ನಾವು ಹೇಗೆ ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹರೇ ಕೃಷ್ಣ.
ಸೊ ಮೊದಲಿಗೆ ದ್ವಾರಕದ ಐಶ್ವರ್ಯದ ವರ್ಣನೆಯನ್ನ ಮಾಡ್ತಾ ಹೇಳ್ತಾ ಇದ್ದಾರೆ. ಅನುವಾದದಲ್ಲೇ ನಾವು 2 ಸಲ ನೋಡ್ಬಿಟ್ವಿ ಹೇಗೆ ಆವಾಗ ಆಶ್ರಮಗಳು ಹೇಗಿತ್ತು, ಉದ್ಯಾನವನಗಳು ಹೇಗಿತ್ತು, ಹೂದೋಟಗಳು, ಉಪವನಗಳು, ಕಮಲ ಪುಷ್ಪಭರಿತವಾದಂತ ಜಲರಾಶಿಗಳು ಇವೆಲ್ಲ ಹೇಗೆ ಶೋಭಿಸ್ತಾ ಇತ್ತು ಅಂತ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ನಾವು ಬ್ರಹ್ಮ ಸಂಹಿತೆನಲ್ಲಿ ನೋಡಿದ್ರೆ ಸೊ ಇದು ದ್ವಾರಕಿ ಕೂಡ ಎಲ್ಲ ವೈಕುಂಠ ಲೋಕಗಳೇ ಅಲ್ವಾ. ಸೊ ವೈಕುಂಠ ಲೋಕಗಳಲ್ಲಿ ಹೇಗೆ ಶೋಭಿಸ್ತಾ ಇತ್ತು ಅಂತ ನೋಡ್ಬಹುದು ನಾವು. ಏನ್ ಹೇಳ್ತಾ ಇದ್ದಾರೆ ಬ್ರಹ್ಮ ಸಂಹಿತೆಯಲ್ಲಿ? ಬ್ರಹ್ಮ ಚಿಂತಾಮಣಿ ಪ್ರಕರ ಸದ್ಮಸು ಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭಿರಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ನೆನ್ನೆ ನೀವೆಲ್ಲ ಕೇಳಿಸ್ಕೊಂಡಿರ್ತೀರಲ್ವಾ ಬ್ರಹ್ಮ ಸಂಹಿತೆಯನ್ನ ಅಭಿಷೇಕಗಳ ಸಮಯದಲ್ಲಿ. ಸೊ ಅದ್ರಲ್ಲಿರುವಂತ ಒಂದು ನುಡಿಯನ್ನ ಹೇಳ್ತಾ ಇದ್ದೀವಿ. ನೋಡಿ ಹೇಗಿದೆ ಅಂತ. ಚಿಂತಾಮಣಿಗಳ ಧಾಮ, ಅದರಿಂದ ಅದು ಮೆರಿತಾ ಇದೆ. ಕಲ್ಪವೃಕ್ಷಗಳಿಂದ ತುಂಬಿದೆ. ಸೊ ಹಾಗೆ ಲಕ್ಷಾಂತರ ಸುರಭಿ ಹಸುಗಳು ಅಲ್ಲಿದೆ. ಹಾಗೆ ಸಹಸ್ರಾರು ಲಕ್ಷ್ಮಿಗಳು ಭಗವಂತನ ಸೇವೆಗಾಗಿ ಪೈಪೋಟಿನಲ್ಲಿ ನಿಂತಿದ್ದಾರೆ, ಸಾಲಾಗಿ ಕಾಯ್ತಾ ಇದ್ದಾರೆ. ಎಂತಹ ಒಂದು ಧಾಮವನ್ನ ನಾವು ಊಹಿಸ್ಕೊಳ್ಬಹುದು ಅಲ್ವಾ. ಸೊ ಮೊದಲಿಗೆ ಹೇಗೆ ನಾವು ಗುರುಕುಲಗಳಲ್ಲಿ ಎಲ್ಲ ಕೇಳಿಸ್ಕೊಳ್ತಾ ಇದ್ವಿ, ಕೇಳಿಸ್ಕೊಂಡು ಎಲ್ಲ ನೆನಪಲ್ಲಿ ಇಟ್ಕೊಳ್ತಾ ಇದ್ವಿ. ಇವಾಗ ಆ ತರ ಆಗ್ತಾ ಇಲ್ಲ. ಅದಾದ್ಮೇಲೆ ನಮ್ಮ ಆಧುನಿಕ ಜೀವನ ಕೂಡ ನಾವು ನೋಡಿದ್ರೆ ಇದಕ್ಕೆ ಕೆಲವು ವರ್ಷಗಳ ಹಿಂದೆ ನಮ್ಗೇನು ಟಿವಿಗಳಿರ್ಲಿಲ್ಲ, ರೇಡಿಯೋಗಳಿತ್ತು. ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ವಿ, ಕೇಳಿಸ್ಕೊಂಡು ಊಹಿಸ್ಕೊಳ್ತಾ ಇದ್ವಿ, ಕಲ್ಪನೆಗಳನ್ನ ಮಾಡ್ಕೊಳ್ತಾ ಇದ್ವಿ. ಹಾಗಾಗಿ ನಮ್ಮ ಬುದ್ಧಿ ಸ್ವಲ್ಪ ಚುರುಕಾಗಿರ್ತಾ ಇತ್ತು. ಯಾಕಂತಂದ್ರೆ ಕೇವಲ ಕೇಳಿಸ್ಕೊಳ್ಳೋದು, ಮಿಕ್ಕಿದೆಲ್ಲ ನಾವು ಊಹಿಸ್ಕೊಳ್ಳೋದು. ಸ್ವಲ್ಪ ಆದ್ರೂ ನಮ್ಮ ಬುದ್ಧಿ ಕೆಲಸ ಮಾಡ್ತಾ ಇತ್ತು. ಅದಾದ್ಮೇಲೆ ಈಗ ಏನಾಗೋಗಿದೆ, ಮುಂದೆ ಬರ್ತಾ ಆ ಟಿವಿಗಳು ಬಂದ್ಬಿಡ್ತಾ, ಚಿತ್ರಪಟಗಳನ್ನೆಲ್ಲ ತೋರಿಸ್ಬಿಡ್ತಾರೆ. ಹಾಗಾಗಿ ನಮ್ಗೆ ಇನ್ನೇನು ಕೆಲಸ ಇರಲ್ಲ. ಇನ್ನೂ ಆಧುನಿಕವಾಗಿ ನಾವು ಕೈಗಳಲ್ಲೇ ಮೊಬೈಲ್, ಅದ್ರಲ್ಲೇ ಎಲ್ಲಾನು ಬಂದ್ಬಿಡ್ತು ಅಲ್ವಾ. ಸೊ ಹೀಗಾಗಿ ನಮ್ಮ ಬ್ರೈನ್ ಏನು ವರ್ಕ್ ಆಗಲ್ಲ. ನಮ್ಗೆ ಸಡನ್ ಆಗಿ ಯಾರಾದ್ರೂ ನಿಮ್ ಮೊಬೈಲ್ ನಂಬರ್ ಹೇಳಿ ಅಂದ್ರೆ ನಮಗ್ ಗೊತ್ತಾ, ನಮ್ಗೆ ಎಷ್ಟು ಚುರುಕಾಗಿ ನಮ್ಮ ತಲೆ ಕೆಲಸ ಮಾಡತ್ತೆ ಅಂತ ಹೇಳ್ಬಿಟ್ಟು ಇಂತ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ ನಾವು. ಆದ್ರೆ ಆಗಿನ ಕಾಲದಲ್ಲಿ ನೋಡಿ, ಎಲ್ಲೂ ಕೂಡ ಕಾರ್ಖಾನೆಗಳ ವರ್ಣನೆ ಇಲ್ಲ, ಎಲ್ಲೂ ಕೂಡ ರೆಸಾರ್ಟ್ಸ್ ಅಂತ ಏನು ಬರ್ದಿಲ್ಲ. ಸೊ ಅಥವಾ ಗಣಿಗಳಿತ್ತು, ಗಣಿಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಜನ ಅಂತ ಎಲ್ಲೂ ಬರ್ದಿಲ್ಲ. ಕಸಾಯಿಖಾನೆಗಳಿತ್ತು ಅಥವಾ ಕಾರ್ಖಾನೆಗಳಿತ್ತು ಅಂತ ಎಲ್ಲೂ ಕೂಡ ಇಲ್ಲಿ ಡಿಸ್ಕಷನ್ಸೇ ಇಲ್ಲ. ಅದಕ್ಕೆ ಪ್ರಭುಪಾದರು ಎಷ್ಟು ಚೆನ್ನಾಗಿ ಹೇಗೆ ಒಂದು ಸಲ ದ್ವಾರಕಾ ನಗರಿ ಬಗ್ಗೆ ಹೇಳ್ತಾ ಇದ್ರೆ, ಇನ್ನೊಂದು ಕಡೆಗೆ ಬಂದ್ಬಿಟ್ಟು ಆಧುನಿಕ ನಮ್ಮ ಜೀವನದ ಬಗ್ಗೆ ಕೂಡ ಎಷ್ಟು ಚೆನ್ನಾಗಿ ವರ್ಣನೆಯನ್ನ ಕೊಟ್ಟು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇಂತ ಸುಂದರವಾದಂತ ಪ್ರದೇಶಗಳು. ನೀವ್ ಅನ್ಬೋದು, ಮಾತಾಜಿ ನಿಜವಾಗ್ಲೂ ಈ ತರ ದ್ವಾರಕೆ ಇತ್ತ, ನಿಜಾನ ಅಂತ ಹೇಳ್ಬಿಟ್ಟು. ಖಂಡಿತ ಇತ್ತು. ಸೊ ಲಾಸ್ಟ್ ಟೈಮ್ ನಾವೆಲ್ಲ ಡಿಸ್ಕಷನ್ ಮಾಡಿದಾಗ ನಾವ್ ಹೇಳಿದ್ವಲ್ಲ, ಇದೆಲ್ಲ ಮೆಥಾಲಜಿ ಅಲ್ಲ, ಬರೀ ಇದು ಏನ್ ಹೇಳ್ತಾರೆ ಪುರಾಣಗಳಲ್ಲ, ಇದು ಚರಿತ್ರೆ, ಇದು ನಿಜವಾಗ್ಲೂ ಹಿಸ್ಟ್ರಿ ಅಂತ ಹೇಳ್ಬಿಟ್ಟು. ಇದೆಲ್ಲ ನಿಜವಾಗ್ಲೂ ಇರೋದ್ರಿಂದಾನೇ ಸೊ ನಮ್ಮ ಶ್ರೀಮದ್ ಭಾಗವತಂನಲ್ಲಿ ಇದರ ಉಲ್ಲೇಖಗಳನ್ನ ಕೊಟ್ಟಿದ್ದಾರೆ. ಸೊ ಏನೇನ್ ಇದ್ರಲ್ಲಿ ಹೇಳಿದ್ದಾರೆ, ಇದರ ಅಕ್ಷರ ಸಹ ಸತ್ಯವಾಗಿರೋದನ್ನ ಇದರಲ್ಲಿ ಬರೀತಾರೆ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಸೊ ಇದೆಲ್ಲ ಇತ್ತು. ಆಗಿನ ಜನರ ಒಂದು ಜೀವನ ಶೈಲಿ ನೋಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು, ಅವರ ಒಂದು ವೈಭವಗಳು ಹೇಗಿತ್ತು, ಅವರ ಸಂಪತ್ತುಗಳು ಹೇಗಿತ್ತು, ಅಲ್ಲಿನ ಧಾಮ ಎಷ್ಟು ಚೆನ್ನಾಗಿ ಅವರಿಗೆ ಸಹಾಯ ಮಾಡ್ತಾ ಇತ್ತು ಅಂತ ಹೇಳ್ಬಿಟ್ಟು. ಸೊ ಯಾಕೆ ಇದೆಲ್ಲ ಇರ್ತಾ ಇತ್ತು? ಯಾಕಂತ ಹೇಳಿದ್ರೆ ಜನ ಭಗವಂತನ ಒಂದು ಚಿಂತನೆಯಲ್ಲಿ ಇರ್ತಾ ಇದ್ರು, ಭಗವಂತನ ಸೇವೆಯಲ್ಲಿ ಇರ್ತಾ ಇದ್ರು, ಸ್ವಯಂ ಭಗವಂತ ಅಲ್ಲಿ ಪ್ರಕಟ ಆಗ್ತಾ ಇದ್ರು ಅಲ್ವಾ. ಸೊ ಭಗವಂತ ನಾಮರೂಪವಾಗಿ ಪ್ರಕಟವಾಗಿದ್ದ ಇದ್ದು, ಮೂರ್ತಿ ರೂಪಗಳಲ್ಲಿ ಪ್ರಕಟವಾಗಿರೋದೇ ಇದ್ದು, ಸ್ವಯಂ ಭಗವಂತ ಶ್ರೀ ಕೃಷ್ಣನೇ ಅಲ್ಲಿ ಅವತರಿಸಿದ್ರು. ಸೊ ಎಲ್ಲೆಲ್ಲಿ ಭಗವಂತ ಇರ್ತಾರೋ ಅಲ್ಲೆಲ್ಲ ಲಕ್ಷ್ಮೀ ದೇವಿ ಖಂಡಿತವಾಗ್ಲೂ ಅಲ್ಲೇ ನೆಲೆಸ್ತಾ ಇರ್ತಾರೆ. ಏನಕ್ಕೆ? ಭಗವಂತನ ಸೇವೆಯಲ್ಲಿ. ನಾವು ನೋಡುದಲ್ಲ, ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ. ಸೊ ಲಕ್ಷ್ಮೀ ಇರೋದೇ ಭಗವಂತನ ಸೇವೆ ಮಾಡೋದಕ್ಕೆ. ಸೊ ಈ ಸೇವೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಭಗವಂತನ ಸೇವೆನಲ್ಲಿ ಮುಳುಗು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ದೇವಿಯಲ್ಲಿ ಪ್ರಕಟವಾಗಿರ್ತಾ ಇದ್ರು ಹೌದಾ. ಸೊ ಈ ರೀತಿನಲ್ಲಿ ನಾವು ಎಷ್ಟೋ ಉದಾಹರಣೆಗಳನ್ನ ಕೊಡ್ತಾ ಹೋಗ್ಬೋದು. ಸೊ ಐಶ್ವರ್ಯದ ಬಗ್ಗೆ ಮಾತಾಡುವಾಗ ಅಂತ ಹೇಳಿದ್ರೆ, ನಮ್ಮ ಬ್ರಹ್ಮ ಸಂಹಿತೆಯಿಂದ ನಾವ್ ಎಷ್ಟೋ ಇವಾಗ ವಿಷಯಗಳನ್ನ ತಿಳ್ಕೊಂಡ್ವಿ. ಅಷ್ಟೇ ಅಲ್ಲದೆ ಕೆಲವು ಘಟನೆಗಳನ್ನ ಹೇಳ್ತೀನಿ, ದೀರ್ಘವಾಗಿ ಹೋಗ್ಲಿಕ್ಕೆ ಆಗಲ್ಲ, ಆದ್ರೂ ಚುಟುಕಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಏನಂತ ಹೇಳಿದ್ರೆ, ನಮ್ಗೆ ನಾರದ ಮಹರ್ಷಿ ತ್ರಿಲೋಕ ಸಂಚಾರಿ ಗೊತ್ತಿದೆ ಅಲ್ವಾ ಅವ್ರ ಬಗ್ಗೆ. ಸೊ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಒಂದ್ಸಲ ಅವರು ಈ ರೀತಿ ಸಂಚಲನ ಮಾಡ್ತಾ ಇರುವಾಗ ಒಂದ್ ದ್ವಾರಕಾ ನಗರಿಯನ್ನ ನೋಡ್ತಾರೆ. ಎಷ್ಟೊಂದು ವೈಭವ, ಎಂತ ಮಹಲ್ಗಳು. ಸೊ ಆ ಮಹಲ್ಗಳಿಗೇನು ನಮ್ ತರ ಬರೀ ಸಿಮೆಂಟು ಅಥವಾ ಇಟ್ಟಿಗೆ ಕಲ್ಲುಗಳು, ಪೇಂಟ್ ಇದರಿಂದ ಮಾಡಿತ್ತಾ ಇಲ್ಲ. ಸೊ ಅಲ್ಲಿ ಎಷ್ಟೋ ಅರಮನೆಗಳು ಇರ್ತಾ ಇತ್ತು. ಏನಕ್ಕೆ ಅಂತ ಹೇಳಿದ್ರೆ, ಭಗವಂತನಿಗೆ 16,108 ಹೆಂಡತಿಯರಿದ್ದಾರೆ. ಸೊ ಈ ರೀತಿನಲ್ಲಿ ಇರುವಾಗ ಎಲ್ಲಾ ಹೆಂಡತಿಯನ್ನ ಒಂದೇ ರೂಮ್ ಅಲ್ಲಿ ಹಾಕ್ಬಿಟ್ಟು ಅಥವಾ ಒಂದೇ ಒಂದು ಬಿಲ್ಡಿಂಗ್ ಅಲ್ಲಿ ಹಾಕ್ಬಿಟ್ಟು ಇಟ್ಟಿರ್ಲಿಲ್ಲ ಭಗವಂತನಲ್ಲಿ ಐಶ್ವರ್ಯ ಎಷ್ಟಿತ್ತು ಅಂತ ಹೇಳಿದ್ರೆ, ಪ್ರತಿ ಒಂದು ರಾಣಿಗೂ ಕೂಡ ಒಂದೊಂದು ಮಹಲ್. ಆ ಮಹಲ್ಗಳು ಹೇಗಿರ್ತಾ ಇತ್ತು? ಮುತ್ತು ವಜ್ರ
ಏನು ಚಿನ್ನ, ಬೆಳ್ಳಿ, ಮತ್ತೆ ಈ ಮಾಣಿಕ್ಯಗಳಿಂದ ತುಂಬಿ ಅದರ ಒಂದು ವೈಭವಗಳನ್ನು ತೋರಿಸ್ತಾ ಇತ್ತು. ಮೇಲೆ ಮೋಡಗಳು ಕೂಡ ಬಂಗಾರದಿಂದ ತುಂಬಿತ್ತಂತೆ. ಸೊ ಇದರಲ್ಲಿ ಹರಿವಂಶದಲ್ಲಿ ಒಂದು ಉಲ್ಲೇಖನೆಯನ್ನು ಕೊಡ್ತಾರೆ. ಅದರಲ್ಲಿ ಪೂರ್ತಿ ದ್ವಾರಕೆ ನಗರಿಯ ಒಂದು ಸೌಂದರ್ಯವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಕೆಲವೇ ಇದೆ, ಅದರ ಸಮಯದ ಭಾವ ಇರೋದ್ರಿಂದ ಎಲ್ಲ ಚುಟುಕು ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ಎಷ್ಟು ಸೌಂದರ್ಯ ಅಲ್ಲಿ ತುಂಬಿತ್ತು ಅಂತ ಹೇಳಿದ್ರೆ, ಉದ್ಯಾನವನಗಳಿಂದ, ಆ ಉದ್ಯಾನವನಗಳಿರುವಂತ ಹೂಗಳಿಂದ ಅಷ್ಟೊಂದು ಅಲಂಕಾರ ಹೆಚ್ಚಾಗ್ತಾ ಇತ್ತು. ಸೊ ಹಾಗೆ ಸರೋವರಗಳು, ಜಲಪಾತಗಳು, ಇವೆಲ್ಲದರ ಒಂದು ವರ್ಣನೆ ಕೇಳ್ತಾ ಕೇಳ್ತಾ ನಾವು ಊಹಿಸ್ಕೊಳ್ಬಹುದು ದ್ವಾರಕೆ ಎಷ್ಟು ಸುಂದರವಾದಂತ ನಗರಿಯಾಗಿತ್ತು ಅಂತ ಹೇಳಿ. ಸೊ ಇವುಗಳನ್ನೆಲ್ಲ ನೋಡಿ ಇವನ್ ಏನ್ ಮಾಡಿದ್ರು, ನಮ್ಮ ನಾರದ ಮಹರ್ಷಿ ಕೂಡ ನೋಡಿ ಎಷ್ಟು ಸುಂದರವಾಗಿದೆ ಅಲ್ಲ, ಇಷ್ಟೊಂದು ಮಹಲ್ಗಳಿದೆಯಲ್ಲ, ಇಷ್ಟೆಲ್ಲ ಮಾರ್ಗಗಳು ಇಟ್ಕೊಂಡು ಭಗವಂತ ಎಲ್ಲಿರ್ಬಹುದು ಅಂತ ಹೇಳ್ಬಿಟ್ಟು ನೋಡ್ತಾರೆ. ಸೊ ಪ್ರತಿ ಒಂದು ಅರಮನೆಗೆ ಹೋದಾಗ್ಲೂ ಕೂಡ ನಾವ್ ಎಷ್ಟೋ ಸಲ ಕೇಳಿದೀವಿ, ಎಲ್ಲಾ ಅರಮನೆಗಳಲ್ಲೂ ಭಗವಂತ ಸ್ವಯಂ ಪ್ರಕಟವಾಗಿದ್ರು. ಸೊ ಅಲ್ಲಿ ಏನೋ ಒಂದು ಸೇವೆ ಮಾಡ್ತಾ ಇದ್ರು, ಮಕ್ಕಳನ್ನ ರೆಡಿ ಮಾಡ್ತಾ ಇದ್ರು, ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಜ್ಞಗಳನ್ನ ಮಾಡ್ತಾ ಇದ್ರು, ದಾನ ಧರ್ಮಗಳನ್ನ ಮಾಡ್ತಾ ಇದ್ರು, ಹಸುಗಳನ್ನ ದಾನಕ್ಕ ಕೊಡ್ತಾ ಇದ್ರು, ಬ್ರಾಹ್ಮಣರ ಜೊತೆ ಇರ್ತಾ ಇದ್ರು, ಅಥವಾ ಪ್ರಜೆಗಳ ಜೊತೆ ಇರ್ತಾ ಇದ್ರು, ಮಕ್ಕಳಿಗೆ ಮದುವೆ ಮಾಡ್ತಾ ಇದ್ರು. ಹೀಗೆ ಪ್ರತಿ ಒಂದತ್ರ ಕೂಡ ಏನೋ ಒಂದು ಧರ್ಮದ ಕಾರ್ಯಗಳನ್ನ ಭಗವಂತ ಮಾಡ್ತಾ ಇದ್ರು. ಇದನ್ನೆಲ್ಲ ನೋಡಿ ನಾರದ ಮಹರ್ಷಿಗೆ ಏನು ಗೊತ್ತಾಗಲ್ಲ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು, ಭ್ರಮಗೆ ಒಳಗಾಗ್ಬಿಟ್ಟಿದ್ದೀನ ಅಂತ ಹೇಳ್ಬಿಟ್ಟು ಅನ್ಕೊಳ್ತಾರೆ. ಎಲ್ಲಾ ಹತ್ರ ಭಗವಂತ ಪ್ರಕಟರಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಪ್ರತಿಯೊಂದು ಮನೆಯು ಕೂಡ ಐಶ್ವರ್ಯದಿಂದ, ಸಂಪತ್ತುಗಳಿಂದ ತುಂಬಿ ತೊಳಗುತ್ತಾ ಇತ್ತು. ಸೊ ಈಗ ಇದು ದ್ವಾರಕಾ ನಗರಿಯ ಒಂದು ಚಿತ್ರಣ ಆದ್ರೆ, ಸೊ ನಿಜವಾಗ್ಲೂ ನಮ್ಮ ಭಾರತ ದೇಶದಲ್ಲಿ ಇಷ್ಟಿತ್ತ ನೋಡಿದಾರೆ ಯಾರದು ಅಂದ್ರೆ ಖಂಡಿತ ನೋಡಿದ್ದಾರೆ. ಸೊ ಎಷ್ಟೋ ಜನ ಬೇರೆ ದೇಶದಿಂದ ಬಂದಂತ ನಮ್ಮ ದೇಶದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಬರ್ತಾ ಇದ್ರಲ್ಲ, ಅವರು ಕೂಡ ತಮ್ಮ ಪುಸ್ತಕಗಳಲ್ಲಿ ಉಲ್ಲೇಖಗಳನ್ನ ಬರೆದಿದ್ದಾರೆ. ಸೊ ಇದು ನಮ್ಮ ಭಾರತ ದೇಶ, ಇದು ಕೇವಲ ಸಂಪದ್ಭರಿತವಾದಂತ ನಾಡು ಮಾತ್ರನೇ ಅಲ್ಲ, ಇದು ಜ್ಞಾನದಿಂದ ಕೂಡ ತುಂಬಿರಂತಹ ನಾಡು ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಸೊ ಈ ಜ್ಞಾನ ಇರೋದ್ರಿಂದ ಈ ಸಂಪತ್ತುಗಳನ್ನ ಹೇಗೆ ಉಪಯೋಗಿಸಬಹುದಾಗಿತ್ತು ಅನ್ನೋ ತುಂಬಾ ಉಲ್ಲೇಖಗಳನ್ನ ನಾವು ಎಷ್ಟೋ ಪುಸ್ತಕಗಳಲ್ಲಿ ನಾವು ನೋಡ್ಬೋದು. ನಾವು ಕೂಡ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಓದಿರ್ತೀವಿ ಅಲ್ವಾ, ಯಾರ್ಯಾರೆಲ್ಲ ಇಲ್ಲಿಗೆ ಬಂದಿದ್ರು, ಯಾರ್ಯಾರೆಲ್ಲ ಬರ್ದಿದ್ದಾರೆ, ಅದ್ರ ಬಗ್ಗೆ ಹೇಗೆ ವಿದೇಶಗಳಲ್ಲೂ ಕೂಡ ಇದರ ಒಂದು ಪ್ರಚಾರ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ. ಹಾಗೆ ನಮ್ಮ ದೇಶ ಒಂದು ಸ್ವರ್ಣಮಯವಾದಂತ ದೇಶ ಅಲ್ವಾ. ನಾವು ಎಷ್ಟೋ ರಾಜರುಗಳ ಒಂದು ಕಾಲವನ್ನ ನೋಡಿದಾಗ ನಾವು ಹೇಗೆ ಅಷ್ಟು ಸಂಪತ್ತುಗಳು ಖಂಡಿತವಾಗ್ಲೂ ಇಲ್ಲಿ ಮೆರೀತಾ ಇತ್ತು ಅಂತ ನೋಡ್ಬೋದು. ಹಾಗೆ ನಾವು ಚಂದ್ರಗುಪ್ತ ಮೌರ್ಯ, ಅಶೋಕ, ಮತ್ತೆ ಕೃಷ್ಣದೇವರಾಯ, ಈ ರೀತಿ ಎಷ್ಟೋ ರಾಜರುಗಳ ಒಂದು ಕಥೆಗಳನ್ನ ಕೇಳಿದಾಗ ನಮಗೆ ಗೊತ್ತಾಗತ್ತೆ ನಮ್ಮ ದೇಶದಲ್ಲಿ ಎಷ್ಟು ಸಂಪತ್ತಿತ್ತು. ಈಗ್ಲೂ ಇದೆ, ಬಟ್ ಏನಾಗಿದೆ, ಎಲ್ಲ ಒಂದು ಕಡೆಗೆ ಹೋಗಿ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ ಅಷ್ಟೇ. ಸೊ ಎಲ್ಲರಲ್ಲೂ ಹಂಚಿಕೆ ಆಗಿಲ್ಲ. ಸೊ ಇದರಿಂದ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಷ್ಟೇ, ಬಿಟ್ರೆ ಸಂಪತ್ತಂತೂ ಎಲ್ಲಾ ಕಡೆ ಇದೆ, ಆದ್ರೆ ಸರಿಯಾಗಿ ಎಲ್ಲಾ ಕಡೆ ಹಂಚಿಕೆ ಆಗಿಲ್ಲ ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಸೊ ಈ ದ್ವಾರಕಾ ನಗರಿನಲ್ಲಿ ಅದ್ಭುತವಾದಂತ ಸಾಧನ ಸಾಮಗ್ರಿಗಳ ಬಗ್ಗೆ ಏನು ನಾವು ಕೇಳಲ್ಪಡಲ್ಲ, ಆದ್ರೆ ಅದ್ಭುತವಾದಂತ ನೈಸರ್ಗಿಕವಾದಂತ ಒಂದು ವರ್ಣನೆಯನ್ನ ನಾವು ನೋಡ್ಬೋದು. ಹೇಗೆ ಹೇಳ್ತಾ ಇದ್ರೆ, ಹೂದೋಟಗಳಿಂದ, ಹಣ್ಣಿನ ತೋಟಗಳಿಂದ, ಕಮಲ ಪುಷ್ಪ ಭರಿತವಾದಂತ ಜಲರಾಶಿಗಳಿಂದ ಸುತ್ತುವರೆದಿತ್ತು ಅಂತ ಹೇಳ್ಬಿಟ್ಟು ನೋಡಿ. ಭಗವಂತ ಇಷ್ಟಪಡೋದು ನೈಸರ್ಗಿಕವಾಗಿರುವಂತದ್ದು ಅಷ್ಟೇ, ಆಧುನಿಕವಾಗಿರೋದು ಅಥವಾ ತೋರ್ಪಡಿಕೆ ಆಗಿರೋದನ್ನ ಭಗವಂತ ಇಷ್ಟಪಡೋದಿಲ್ಲ. ಸೊ ನೆನ್ನೆ ಕೂಡ ನೀವು ನೋಡಿರ್ತೀರಲ್ವಾ, ಸೊ ಹೇಗೆ ನಿಸರ್ಗವನ್ನ ಪ್ರೀತಿಸುವಂತ ನಮ್ಮ ಗೌರ್ನಿ ತಾಯಿ ಹೇಗೆ ಎಷ್ಟು ಚೆನ್ನಾಗಿ ಅವರ ಅಲಂಕಾರಗಳನ್ನ ಮಾಡ್ಕೊಂಡಿದ್ರು. ಹಾಗೆ ಈ ಪ್ರಕೃತಿಯಲ್ಲಿ ಇರುವಂತಹ ಒಂದು ಹೂವಾಗಿರ್ಬೋದು, ಹಣ್ಣಾಗಿರ್ಬೋದು, ಪುಷ್ಪಗಳಾಗಿರ್ಬೋದು, ಎಲ್ಲವನ್ನ ಹೇಗೆ ಸ್ವೀಕಾರ ಮಾಡಿದ್ರು ಅಂತ ಹೇಳ್ಬಿಟ್ಟು. ಸೊ ನಿಸರ್ಗದಲ್ಲಿರುವಂತದ್ದನ್ನೇ ಭಗವಂತ ತುಂಬಾ ಇಷ್ಟಪಡ್ತಾರೆ. ಹಾಗೆ ನಿಸರ್ಗದಲ್ಲಿ ಬಂದಂತ ಈ ನಮ್ಮ ಕಾಯಿಗಳು, ಹಣ್ಣುಗಳು, ಇದನ್ನು ಉಪಯೋಗಿಸಿ ಮಾಡಿದಂತ ಖಾದ್ಯಗಳು ಏನಿದೆ, ನೀವೆಲ್ಲ ಮಾಡ್ಕೊಂಡು ಬಂದಿದ್ದೀವಿ, ಭಗವಂತನಿಗೆ ನೈವೇದ್ಯವನ್ನು ಕೊಟ್ರಿ. ಸೊ ಅದನ್ನ ಎಷ್ಟು ಪ್ರೀತಿಯಿಂದ ಭಗವಂತ ಸ್ವೀಕಾರ ಮಾಡ್ದ. ಸೊ ಭಗವಂತ ಎಷ್ಟು ಚೆನ್ನಾಗಿ ಸ್ವೀಕಾರ ಮಾಡದಂತ ನನ್ ವಿಡಿಯೋ ನೋಡಿದಾಗ್ಲೇ ಗೊತ್ತಾಯ್ತು. ಎಲ್ಲರೂ ಗಾನದಿಂದ, ನೃತ್ಯಗಳಿಂದ, ಸಂತೋಷದಿಂದ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಭಗವಂತನನ್ನ ಜಲಕ್ಕೆ ಕರ್ಕೊಂಡು ಹೋದಾಗ ಹೇಗೆ ಜಲಕ್ರೀಡೆಗಳಿಂದ ಅವರು ತುಂಬಿದ್ರು, ಮತ್ತೆ ಹೇಗೆ ಸೌಂದರ್ಯದ ಒಂದು ಪ್ರಕೃತಿಯ ಸೌಂದರ್ಯನ ಎಷ್ಟು ಚೆನ್ನಾಗಿ ಆಸ್ವಾದನೆ ಮಾಡ್ತಾ ಇದ್ರು. ಅವ್ರಿಗೂ ಕೂಡ ಅವಾಗ ಹೋಗಿ ಔಟಿಂಗ್ ಹೋಗ್ಬೇಕು ಅಂತ ಆಸೆ ಆಗೋಗ್ಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಅವರನ್ನ ಕೂಡ ಹಾಗೆ ಕರ್ಕೊಂಡು ಹೋಗಿ ನೀರೆಲ್ಲ ಆಟ ಆಡಿಸಿ, ಅದಾದ್ಮೇಲೆ ಅಭಿಷೇಕಗಳನ್ನ ಮಾಡಿ, ಪುಷ್ಪಾಭಿಷೇಕಗಳನ್ನ
ಪೂಜೆಗಳನ್ನ ಮಾಡಿ ಎಲ್ಲರಿಗೂ ದರ್ಶನವನ್ನ ಕೊಟ್ಟು ಎಲ್ಲರ ಮೇಲೆ ಕೃಪಾ ದೃಷ್ಟಿಯನ್ನ ನೀಡೋ ತರ ಬೇಡಿಕೆಯನ್ನ ಮಾಡ್ಕೊಂಡು ಸೊ ಎಲ್ಲರಿಗೂ ಕೂಡ ಎಷ್ಟು ಅದೃಷ್ಟವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅಲ್ವಾ ನಮ್ಮ ಗುರು ಹಿರಿಯರು, ನಮ್ಮ ಪುತ್ರಪತಿ ಪ್ರಭು ಮತ್ತೆ ಪರಾಭಕ್ತಿ ಮಾತಾಜಿ. ಇದೆಲ್ಲ ಪ್ಲಾನ್ ಮಾಡಿ ಎಷ್ಟು ಚೆನ್ನಾಗಿ ನಮ್ಗೆ ಇದರ ಒಂದು ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳುವಂತೆ ಮಾಡಿದ್ದಾರೆ. ಸೊ ಪ್ರಕೃತಿಯನ್ನ ಇರೋದನ್ನ, ಆ ಸೌಂದರ್ಯವನ್ನ ಪಡ್ಕೊಳ್ಳೋದಕ್ಕೆ ಭಗವಂತ ಯಾವಾಗ್ಲೂ ಹಾತೊರಿತಾ ಇರ್ತಾರೆ ಅಲ್ವಾ. ಸೊ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ದ್ವಾರಕಾ ನಗರಿ ಮತ್ತೆ ನಮ್ಮ ಆಧುನಿಕ ಒಂದು ನಗರಿಯ ಒಂದು ಉದ್ದೇಶಗಳನ್ನ ನೋಡೋಣ, ಹೋಲಿಕೆಗಳನ್ನ ನೋಡೋಣ ನಾವು. ಸೊ ನಾವು ಇಲ್ಲಿ ಈಗಿನ ಒಂದು ಆಧುನಿಕ ವರ್ಣನೆ ನಾವು ನೋಡ್ತಾ ಇದ್ರೆ ನಮ್ಗೆ ಕಾಣೋದೇನು? ಕೇವಲ ಕಾರ್ಖಾನೆಗಳು ಕಾಣುತ್ತೆ, ಕಸಾಯಿ ಖಾನೆಗಳು ಕಾಣುತ್ತೆ, ಮತ್ತೆ ಅಸುರಿ ಪ್ರವೃತ್ತಿ ಇರುವಂತ ಕಾರ್ಮಿಕ ವರ್ಗದವರು ಕಾಣ್ತಾರೆ, ಕಲುಷಿತವಾದಂತ ನೀರು, ಕಲುಷಿತವಾದಂತ ಶಬ್ದ, ಕಲುಷಿತವಾದಂತ ಸ್ಥಳ, ಕಲುಷಿತವಾದಂತ ಜನನಿಬಿಡವಾದ ಕೊಳಚೆ ಪ್ರದೇಶಗಳು, ಮತ್ತೆ ಕತ್ತಲ ಕೂಪಗಳು, ಇವುಗಳನ್ನೇ ನಾವು ನೋಡ್ತಾ ಇದ್ದೀವಿ ಅಲ್ವಾ. ಸೊ ಆದ್ರೆ ನೋಡಿ, ದ್ವಾರಕಾ ನಗರಿಯಿಂದ ನೋಡಿದಾಗ ನಮ್ಗೆ ಆ ನಿಸರ್ಗ ಎಷ್ಟು ಸುಂದರವಾದ ತೋಟ, ಜಲಾಶಯಗಳು, ಭವನಗಳು, ಸುಂದರವಾದಂತ ಜಲರಾಶಿಗಳಿಂದ ಕೂಡಿ ಸಂಪತ್ಭರಿತವಾಗಿತ್ತು ಅಂತ ಹೇಳ್ಬಿಟ್ಟು ನಾವು ನೋಡಬಹುದು. ಸೊ ಇದರ ಒಂದು ಹೋಲಿಕೆನ ನಾವು ಮಾಡ್ಕೊಳ್ಬಹುದು. ಸೊ ಯಾರಿಗಾದ್ರೂ ಮಕ್ಕಳಿಗೆ ಚಟುವಟಿಕೆ ಕೊಟ್ರು ಅಥವಾ ದೊಡ್ಡವರಿಗೆ ಚಟುವಟಿಕೆಗಳನ್ನ ಕೊಟ್ರು ಕೂಡ ದ್ವಾರಕಾ ನಗರಿಗೂ ಆಧುನಿಕ ನಗರಿಗೂ ಬೇಕಾದಂತ ವ್ಯತ್ಯಾಸಗಳನ್ನ ಏನ್ ವ್ಯತ್ಯಾಸಗಳಿದೆ ಅದನ್ನ ನಾವು ಕಂಡಿಡೀರಿ ಅಂತ ಹೇಳಿದ್ರೆ ಅದೇ ಒಂದು ಚಟುವಟಿಕೆ ಆಗೋಗ್ಬಿಡತ್ತೆ ಅವರಿಗೆ. ಸೊ ಇದನ್ನು ಕೂಡ ನಾವು ಉಪಯೋಗಿಸ್ಕೊಳ್ಬಹುದು. ಆಮೇಲೆ ನಾವು ಈಗ ನೋಡೋದಾದ್ರೆ ಬರೀ ಕೈಗಾರಿಕಾ ಉದ್ಯಮಗಳನ್ನ ನೋಡ್ತಾ ಇದೀವಿ. ಸೊ ಇವುಗಳಿಂದ ಏನಾಗಿದೆ, ಇಂಥ ಕಾರ್ಖಾನೆಗಳಿಂದ ಏನಾಗಿದೆ, ನಮ್ಮ ಗಂಗಾ ಮಾತೆ ಆಗಿರ್ಬೋದು ಅಥವಾ ಯಮುನಾ ದೇವಿ ಆಗಿರ್ಬೋದು ಎಷ್ಟು ಕಲುಷಿತಗೊಂಡಿದೆ ನಾವೇ ನೋಡ್ಬೋದು. ನಾವು ಯಾವಾಗ ತೀರ್ಥಯಾತ್ರೆಗಳಿಗೆ ಹೋಗ್ತೀವಿ ಎಷ್ಟು ಕಲುಷಿತ ಆಗಿದೆ ಅಂತ ನೋಡ್ಬೋದು. ಅದೇ ನಾವು ಒಂದ್ಸಲ ಹಂಪಿಗೆ ಹೋಗಿದ್ವಿ, ಅವಾಗ ರಸಾಮೃತ ಮಹಾರಾಜ ಜೊತೆ ಹೋದಾಗ ಅವರು ಬೇರೆ ಪ್ರದೇಶಗಳಿಗೆಲ್ಲ ಕರ್ಕೊಂಡು ಹೋದ್ರು. ಹಾಗೆ ಆ ಪ್ರದೇಶಗಳನ್ನ ಅಥವಾ ನದಿಗಳ ತೀರಗಳನ್ನಾಗಿರ್ಲಿ, ಆ ಧಾಮಗಳನ್ನಾಗಿರ್ಲಿ ಹೇಗೆ ಕ್ಲೀನಿಂಗ್ ಮಾಡೋ ಪ್ರೋಸೆಸ್ ತುಂಬಾ ಮುಖ್ಯ ಅಂತ ತೋರಿಸ್ಕೊಡ್ತಾ ಇದ್ರು. ಸೊ ಎಲ್ಲರೂ ಹೋದಂತ ಎಲ್ಲಾ ಭಕ್ತಾದಿಗಳು ಕೂಡ ಆ ಪ್ರದೇಶಗಳನ್ನ ಸ್ವಚ್ಛಗೊಳಿಸ್ತಾ ಇದ್ರು, ನೀರನ್ನು ಕೂಡ ಕ್ಲೀನಿಂಗ್ ಮಾಡ್ತಾ ಇದ್ರು. ಸೊ ಇಷ್ಟೆಲ್ಲಾ ಸೇವೆಗಳನ್ನ ಮಾಡಿಸ್ತಾ ಇದ್ರು, ಯಾಕಂದ್ರೆ ತೋರಿಸ್ಕೊಡೋದಕ್ಕೆ ಯಜ್ಞಾಚರಿತಿ ಶ್ರೇಷ್ಠ ಅಂತ ಹೇಳಿದೀವಲ್ಲ. ಸೊ ಈ ಕೇಳಿರೋದನ್ನ ಹೇಗೆ ಅವರು ಮಾಡ್ತಾ ಇದ್ದಾರೆ, ಮಾಡಿ ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ. ಇಂಥ ಧಾಮಗಳನ್ನಾಗಿರ್ಲಿ, ತೀರ್ಥ ಪ್ರದೇಶಗಳನ್ನಾಗಿರ್ಲಿ, ನಿಸರ್ಗದಲ್ಲಿರುವಂತಹ ಪ್ರಕೃತಿಯ ಪ್ರತಿಯೊಂದು ಬಳುವಳಿಗಳನ್ನ ಹೇಗೆ ನಾವು ಕಾಪಾಡಿಕೊಳ್ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದಾರೆ. ಸೊ ನಾವು ಇವಾಗ ಎರಡರ ಒಂದು ವರ್ಣನೆ ನೋಡಿದ್ವಿ, ಎರಡರ ಒಂದು ಹೋಲಿಕೆಗಳನ್ನ ಕೂಡ ಮಾಡ್ಕೊಂಡ್ಬಿಟ್ವಿ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ರಾಜರ ಆಡಳಿತದ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಎಷ್ಟೋ ಒಳ್ಳೆ ರಾಜರಿದ್ದಾರೆ, ಕೆಟ್ಟ ರಾಜರಿದ್ದಾರೆ. ಈಗಿನ ಆಧುನಿಕ ಒಳ್ಳೆ ರೀತಿಯಲ್ಲಿ ಕಾಣುವಂತ ಕೆಟ್ಟ ರಾಜರುಗಳು ಕೂಡ ಇದ್ದಾರೆ, ರಾಜಕಾರಣಿಗಳಾಗೋಗಿದ್ದಾರೆ ಅವರೆಲ್ಲ. ಸೊ ಆಗಿನ ಒಳ್ಳೆ ರಾಜರುಗಳ ಬಗ್ಗೆ ನಾವ್ ಹೇಳ್ಬೇಕು ಅಂತ ಹೇಳಿದ್ರೆ ಭಗವಂತನ ಶಕ್ತಾವೇಶರ ಅವತಾರಗಳಾಗಿರಂತಹ ಋಷಭದೇವ, ಪೃಥು ಮಹಾರಾಜ, ಇವರುಗಳ ಬಗ್ಗೆ ನಾವ್ ಎಷ್ಟೋ ಕೇಳಿರ್ತೀವಿ. ಹಾಗೆ ತುಂಬಾ ಚೆನ್ನಾಗಿ ಆಡಳಿತ ಮಾಡಿದಂತ ಬಲಿ ಮಹಾರಾಜ, ಧ್ರುವ ಮಹಾರಾಜ, ಪ್ರಹ್ಲಾದ್ ಮಹಾರಾಜ, ಎಷ್ಟೋ ಹೆಸರುಗಳನ್ನ ನಾವು ಹೇಳ್ತಾ ಹೋಗ್ಬೋದು. ಸೊ ಕೆಟ್ಟ ರೀತಿಯಲ್ಲೂ ಕೂಡ ಇದ್ದಾರೆ. ಯಾರಿದ್ದಾರೆ? ಸೊ ನಮ್ಗೆ ತಿಳಿದಂತ ವೇಣ ರಾಜ, ವೇಣ ಅಂಗರಾಜನ ಮಗ. ಸೊ ಇಂತಹ ರಾಜ ವೇಣ ಒಂದೇ ಪದದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಇವನಿಗಿಂತ ಕಠೋರವಾದಂತ ಕಠಿಣ ರೀತಿಯಲ್ಲಿ ನಡ್ಕೊಳ್ಳುವಂತ ರಾಜನೇ ಇರ್ಲಿಲ್ಲ ಅನ್ಕೊಳ್ತೀನಿ. ನೀವು ಹೇಗೆ ಬೆಳೆದಿದ್ದಾನೆ ಅಂದ್ರೆ ಒಂದೇ ಉದಾಹರಣೆ ಏನಂತ ಹೇಳಿದ್ರೆ, ಚಿಕ್ಕ ಹುಡುಗನಾಗಿರುವಾಗ್ಲೇ ಆಟ ಆಡ್ತಾ ಇರುವಾಗ್ಲೇ ತನ್ನ ಸಹಪಾಠಿಗಳನ್ನ ಕೋಪ ಬಂದ್ರೆ ಓದಿಯೋದಲ್ಲ, ಗಾಯ ಮಾಡೋದಲ್ಲ, ಕೊಲೆ ಮಾಡ್ಬಿಡ್ತಾ ಇದ್ದ. ಸೊ ಇಂತ ಒಂದು ವೇಣ ರಾಜನ ಬಗ್ಗೆ ಕೂಡ ನಮಗೆ ಗೊತ್ತಿದೆ. ಆದ್ರೆ ಈಗಿನ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ, ಈ ರಾಜಕಾರಣಿಗಳು ಇರೋಂತ ನೈಸರ್ಗಿಕ ಬಳಿಗಳನ್ನೆಲ್ಲ ಹೇಗೆ ಉಪಯೋಗಿಸ್ತಾ ಇದ್ದಾರೆ ಅಂತ ಪ್ರಭುಪಾದರಷ್ಟೇ ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಇಂತ ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ ಎಂತ ಜಾಗದಲ್ಲಿ ಇರೋದಕ್ಕೆ ತುಂಬಾ ಇಷ್ಟ ಪಡ್ತಾರೆ. ಸೊ ಜಲಾಶಯಗಳಿರುವಂತಹ ಸುಂದರ ತೋಟಗಳಿರುವಂತಹ ಸುಂದರ ಪ್ರದೇಶಗಳಲ್ಲಿ ಇರೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಪ್ರಜೆಗಳೆಲ್ಲಿದ್ದಾರೆ? ಜನನಿಬಿಡವಾದಂತಹ ಪ್ರದೇಶದಲ್ಲಿ, ಕೊಳಚೆ ಪ್ರದೇಶಗಳಲ್ಲಿ, ತುಂಬಾ ಇಕ್ಕಟ್ಟಾದ ಪ್ರದೇಶಗಳಲ್ಲಿ, ಸೊ ಅಲ್ಲಿ ಏನು ಸೌಲಭ್ಯಗಳೇ ಇಲ್ಲ ಅಂತ ಪ್ರದೇಶದಲ್ಲಿದ್ದಾರೆ. ಈ ರಾಜಕಾರಣಿಗಳಾದ್ರೂ ಎಲ್ಲಾ ಸೌಲಭ್ಯಗಳನ್ನ ಅನುಭವಿಸ್ತಾ ಇದ್ದಾರೆ, ಆದ್ರೆ ಪ್ರಜೆಗಳಾದ್ರೂ ತುಂಬಾ ಕಷ್ಟದಲ್ಲಿ, ತುಂಬಾ ಕೊಳಚೆ ಪ್ರದೇಶಗಳಲ್ಲಿ ಇದ್ದಾರೆ. ಅದನ್ನೆಲ್ಲ ಸರಿ ಮಾಡುವಂತಹ ಯಾವುದೇ ನಿಟ್ಟನ್ನ ಬೇಗ ಅವರು ತಗೊಳ್ತಾ ಇಲ್ಲ. ಯಾಕಂದ್ರೆ ಎಲ್ಲರೂ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದ್ರಲ್ಲಿ ಇದ್ದಾರೆ. ಆದ್ರೆ ಆಗಿನ ರಾಜರುಗಳ ಕತೆ ನೀವು ನೋಡಿದ್ರೆ ಅವ್ರು ಏನೇ ಕಪ್ಪ ಕಾಣಿಕೆಗಳನ್ನ ಸ್ವೀಕಾರ ಮಾಡಿದ್ರು ಕೂಡ ಅದನ್ನ ಹೇಗೆ
ಸೂರ್ಯ ಎಲ್ಲ ನೀರನ್ನ ಆವಿಯಾಗಿ ತಗೊಂಡ್ಬಿಟ್ಟು ಯಾವಾಗ ಬೇಕು ಎಲ್ಲಿ ಬೇಕು ಅಂತ ಪ್ರದೇಶಗಳಿಗೆ ಮಳೆಯ ರೂಪದಲ್ಲಿ ಅವರಿಗೆ ಎಲ್ಲವನ್ನ ಸಪ್ಲೈ ಮಾಡ್ತಾ ಇದ್ರು. ಹಾಗೆ ರಾಜರು ಕೂಡ ಈ ಕಪ್ಪ ಕಾಣಿಕೆಗಳನ್ನೆಲ್ಲ ಎಲ್ಲಾ ರೀತಿಯಾದಂತ ಟ್ಯಾಕ್ಸಸ್ ನ ಕಲೆಕ್ಟ್ ಮಾಡಿ ಯಾವಾಗ ಬೇಕು ಎಲ್ಲಿ ಬೇಕು ಎಂತ ಪರಿಸ್ಥಿತಿಗಳು ಬೇಕು ಆ ರೀತಿಯಲ್ಲಿ ಹಂಚುತ್ತಾ ಇದ್ರು. ಸೊ ಈಗ ನಾವು ಅದನ್ನ ತುಂಬಾ ಕಡಿಮೆ ನೋಡೋದಾಗಿದೆ ಅಲ್ವಾ. ಸೊ ಟ್ಯಾಕ್ಸಸ್ ಏನೋ ಕಲೆಕ್ಟ್ ಆಗುತ್ತೆ, ಆದ್ರೆ ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ, ಯಾರಿಗೆ ಹೋಗ್ತಾ ಇದೆ, ಯಾವ್ದು ಕರೆಕ್ಟ್ ಇಲ್ವಾ ಅಂತ ನಮಗೆ ಗೊತ್ತೇ ಆಗ್ತಾ ಇಲ್ಲ. ಸೊ ಈ ರೀತಿ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈಗಿನ ರಾಜಕಾರಣಿಗಳ ಬಗ್ಗೆ ನಾವು ಎಲ್ಲರೂ ನೋಡ್ತಾ ಇರೋದ್ರಿಂದ, ಕೇಳ್ತಾ ಇರೋದ್ರಿಂದ, ಓದ್ತಾ ಇರೋದ್ರಿಂದ ಹೆಚ್ಚಿಗೆ ಹೇಳುವಂತ ಅವಶ್ಯಕತೆ ಏನು ಇಲ್ಲ ಅಂತ ಅನ್ಕೊಳ್ತೀನಿ. ಸೊ ಸಹಜವಾಗಿಯೇ ನಮ್ಮ ಈ ಆಧುನಿಕ ಜೀವನದಲ್ಲಿ ಏನ್ ನಡೀತಾ ಇದೆ, ನಾವ್ ಎಷ್ಟು ಆಧಾರ ಬಿದ್ದಿದೀವಿ ಅಂತ ಹೇಳಿದ್ರೆ ಎಲ್ಲ ಐಟಿಬಿಟೀಸ್ ಆಗೋಗ್ಬಿಟ್ಟಿದೆ ಅಲ್ವಾ. ಎಲ್ಲ ಬರೀ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಭುಪಾದ್ರಲ್ಲಿ ಹೇಳ್ತಾ ಇದ್ದಾರೆ, ಕಾರ್ಖಾನೆಗಳಾಗಿರ್ಬಹುದು ಅಥವಾ ಯಂತ್ರಗಳಿಂದ ಕೂಡಿರುವಂತ ಪ್ರದೇಶಗಳಾಗಿರ್ಬಹುದು, ಇವೆಲ್ಲವನ್ನ ಉಗ್ರ ಕರ್ಮಗಳಿಗೆ ಹೋಲಿಸ್ತಾ ಇದ್ದಾರೆ. ಸೊ ಇದಕ್ಕೆ ಯಾಕೆ ಉಗ್ರ ಕರ್ಮಗಳಿಗೆ ಹೋಲಿಸ್ತಾ ಇದ್ದಾರೆ ಅಂತ ಕೂಡ ನಮ್ಗೆ ಇಲ್ಲಿ ವಿಶ್ಲೇಷಣೆಯಲ್ಲಿ ಕೊಟ್ಟಿದ್ದಾರೆ. ಯಂತ್ರಗಳ ಕಾರ್ಖಾನೆಗಳ ಬೆಳವಣಿಗೆಯನ್ನು ಉಗ್ರ ಕರ್ಮ ಅಥವಾ ರೂಕ್ಷ ಚಟುವಟಿಕೆಗಳೆಂದು ಕರೆಯಲಾಗಿದೆ. ಇಂತಹ ಚಟುವಟಿಕೆಗಳು ಮಾನವನ ಸೂಕ್ಷ್ಮವಾದ ಪ್ರವೃತ್ತಿಯನ್ನು ಕ್ಷೀಣಿಸುವಂತೆ ಮಾಡುತ್ತದೆ. ಅವು ಸಮಾಜವನ್ನು ರಾಕ್ಷಸರ ಕತ್ತಲ ಕೂಪವನ್ನಾಗಿಸುತ್ತೆ. ನೋಡಿ, ಆಧುನಿಕವಾಗಿ ಎಲ್ಲ ಬರ್ತಾ ಬರ್ತಾ ಇನ್ನು ರೋಬೋಸ್ ಬಂದ್ಬಿಟ್ರೆ ಹೇಗಾಗ್ಬೋದು ಅಲ್ವಾ. ಸೊ ಒಂದು ರೋಬೋ 100 ರೋಬೋಗಳನ್ನ ತಯಾರು ಮಾಡುತ್ತೆ. ಅದಾದ್ಮೇಲೆ ಆ 100 ರೋಬೋಗಳು ಇನ್ನು ಸಾವಿರಾರು ರೋಬೋಗಳನ್ನ ತಯಾರು ಮಾಡಿ ಎಲ್ಲಾ ಕೆಲ್ಸ ಅವರೇ ಮಾಡ್ತಾ ಇದ್ರೆ ಮಾನವರು ಏನ್ ಮಾಡ್ತಾರೆ? ಏನು ಕೆಲ್ಸ ಇಲ್ದೆ ಕೂತ್ ಏನ್ ಮಾಡ್ತಾರೆ? ದುಡ್ಡಿರೋದಿಲ್ಲ, ಕೆಲ್ಸಗಳಿರಲ್ಲ, ದರೋಡೆಗಳಾಗುತ್ತೆ, ಕತ್ತಲೆ ಕೂಪಗಳಾಗುತ್ತೆ, ಎಲ್ಲಾ ರೀತಿಯಲ್ಲಿ ವಂಚನೆಗಳು ನಡೀದೆ, ಇನ್ನೇನಾಗುತ್ತೆ? ಅದಕ್ಕೋಸ್ಕರನೇ ಪ್ರಭುಪಾದರಿಯ ಒಂದ್ಸಲ ಪ್ರಭುಪಾದರ ಒಂದು ಚಿಕ್ಕ ಒಂದು ಘಟನೆಯನ್ನ ಹೇಳ್ತೀನಿ. ಮಾಯಾಪುರಲ್ಲಿ ಒಂದು ಹೊಸ ಮಿಷಿನ್ ಬಂದಿತ್ತಂತೆ, ಏನು ಪೂರಿ ಮಿಷನ್. ಸೊ ಅದ್ರಲ್ಲಿ ಬೇಗ 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 ಮಾಡ್ಬಿಡ್ಬಹುದು, ಅದನ್ನ ಎಣ್ಣೆಗೆ ಹಾಕಿ ತೆಗಿತಾ ಇರ್ಬೋದು. ಆ ಪೂರಿಗಳನ್ನ ನೋಡಿ ಎಲ್ಲರಿಗೂ ಉತ್ಸಾಹ. ಸೊ ಎಲ್ಲರೂ ಒಂದತ್ರ ಸೇರ್ಕೊಂಡು ಬೇಗ ಬೇಗ ಅದನ್ನ ಮಾಡ್ತಾ ಇರೋದು ನೋಡಿದ್ರಂತೆ. ತುಂಬಾ ದೂರದಲ್ಲಿ ಪ್ರಭುಪಾದ ಇದ್ರು. ಅವ್ರು ಎದ್ದು ಬಂದು ನೋಡಿದಂತೆ, ಏನ್ ಇವರು ಇಷ್ಟು ಜನ ಸೇರಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಂದು ನೋಡಿದಾಗ ಅವ್ರಿಗೆ ತುಂಬಾ ಬೇಜಾರೈತಂತೆ. ಎಲ್ಲರೂ ಕೂಡ ಆ ಒಂದು ಮಿಷಿನ್ ಏನಿದೆ ಅದ್ರ ಮೇಲೆ ಎಲ್ಲರೂ ಕಾನ್ಸಂಟ್ರೇಷನ್, ಎಲ್ಲರೂ ಬೇಗ ಮಾಡೋದ್ರಲ್ಲಿ, ಬೇಗ ಎಲ್ಲರಿಗೂ ಹಂಚೋದ್ರಲ್ಲಿ ಇದ್ರಲ್ಲೇ ಕೂಡಿದ್ದಾರೆ. ಸನ್ಯಾಸಿಗಳು ಕೂಡ ಅಲ್ಲೇ ಕೂತ್ಕೊಂಡಿದ್ದಾರೆ. ಹಾಗಾಗಿ ಪ್ರಭುಪಾದ್ರು ಹೇಳಿದ್ರಂತೆ, ಇದು ನಿಮ್ಮಲ್ಲಿರುವಂತಹ ಒಂದು ಬುದ್ಧಿಶಕ್ತಿಯನ್ನ, ನಿಮ್ಮಲ್ಲಿರುವಂತಹ ಒಂದು ಚೈತನ್ಯವನ್ನ ಕಡಿಮೆ ಮಾಡ್ಬಿಡುತ್ತೆ. ಹಾಗಾಗಿ ಇದ್ರ ಮೇಲೆ ಆಧಾರ ಬೀಳ್ಬೇಡಿ. ಸೊ ಇದನ್ನ ಯಾವಾಗ ಉಪಯೋಗಿಸ್ಬೇಕಂತ ಹೇಳಿದ್ರೆ, ಏನಾದ್ರೂ ಹಬ್ಬಗಳು, ಏನಾದ್ರೂ ತುಂಬಾ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಇರುತ್ತಲ್ವಾ, ಅಂತ ಸಮಯದಲ್ಲಿ ತುಂಬಾ ಜನ ಇದಕ್ಕೆ ಸಹಾಯಕ್ಕೆ ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಬೇಕಾದ್ರೆ ಇದನ್ನ ಉಪಯೋಗಿಸಿ. ಆದ್ರೆ ನೀವೇ ಕೈಯಲ್ಲಿ ಮಾಡೋದನ್ನ ಕಲೀರಿ. ಸೊ ಯಾಕಂತ ಹೇಳಿದ್ರೆ ಭಗವಂತ ಸ್ವೀಕಾರ ಮಾಡೋದು ಪ್ರೀತಿಯನ್ನ, ನಮ್ಮ ಸೇವೆಯನ್ನ. ಆ ಸೇವೆಯನ್ನೇ ಬಿಟ್ಬಿಟ್ಟು ನಾವ್ ಈ ರೀತಿ ಮಾಡ್ತಾ ಇದ್ರೆ ಸೊ ಭಗವಂತನ ಮೇಲೆ ಪ್ರೀತಿಯಲ್ಲಿ ಹುಟ್ಟತ್ತೆ, ಅಥವಾ ಸೇವೆಯನ್ನ ಮಾಡುವಂತ ಒಂದು ಪ್ರವೃತ್ತಿ ನಮ್ಮಲ್ಲಿ ಹೇಗೆ ಬೆಳವಣಿಗೆ ಆಗುತ್ತೆ. ದಯವಿಟ್ಟು ಇದನ್ನ ನಿಲ್ಸಿ ಅಂತ ಹೇಳಿದ್ರಂತೆ. ಸೊ ಹೀಗೆ ಆದ್ರೆ ನಾವೇನ್ ಮಾಡ್ತಿದ್ವಿ, ಬರೀ ಕಾರ್ಖಾನೆಗಳು, ಬರೀ ಯಂತ್ರಗಳ ಮೇಲೆ ಆಧಾರ ಬಿದ್ದಿದೆ. ಸೊ ಈ ರೀತಿನಲ್ಲಿ ನಾವು ನೋಡ್ತಾ ಹೋದ್ರೆ ಎಷ್ಟೋ ಘಟನೆಗಳನ್ನ ನಾವು ನೋಡ್ಬೋದು. ಮುಂದಕ್ಕೆ ಹೋಗೋಣ. ಸೊ ಇಲ್ಲಿ ದ್ವಾರಕಾ ನಗರಿಯ ಬಗ್ಗೆ, ಒಂದು ನಗರದ ಬಗ್ಗೆ, ಧಾಮದ ಬಗ್ಗೆ, ಪ್ರದೇಶಗಳ ಬಗ್ಗೆ ಹೇಳಿದ್ರು ಅಲ್ವಾ. ಸೊ ಈಗ ನೆಕ್ಸ್ಟ್ ನೋಡೋಣ. ಅದರಲ್ಲಿ ಎರಡನೇದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಋತು ಧರ್ಮಕ್ಕೆ ಅನುಸಾರವಾಗಿ ಹೂವು ಹಣ್ಣುಗಳನ್ನು ಕೊಡುವ ಪವಿತ್ರವಾದ ಮರಗಳ ವಿಷಯದಲ್ಲಿ ಇಲ್ಲಿ ಹೇಳಿದೆ ಅಂತ. ಸೊ ನೋಡಿ ನಮ್ಗೆ ಅಂತ ಹೇಳಿದ್ರೆ ಕಾಲಕ್ಕೆ ಅಂತ ಋತುವಿನಲ್ಲಿ ಎಲ್ಲ ಹಣ್ಣುಗಳು, ಹೂವುಗಳು ಬರುತ್ತೆ. ಆದ್ರೆ ಹೇಗಿತ್ತು, ಎಲ್ಲಾ ರೀತಿಯ ಹೂವು ಹಣ್ಣುಗಳು ಎಂತ ಋತುಗಳಲ್ಲಿ ಬರಬೇಕಾಗಿತ್ತು, ಎಲ್ಲವೂ ಕೂಡ ಎಲ್ಲಾ ಕಾಲದಲ್ಲೂ ಅಲ್ಲಿ ಪ್ರಕಟವಾಗಿತ್ತು. ಏನಕ್ಕೆ? ಸ್ವಯಂ ಭಗವಂತ ಅಲ್ಲಿದ್ರು ಅವರ ಸೇವೆ ಮಾಡೋದಿಕ್ಕೆ. ಸೊ ಎಲ್ಲಾ ಋತುಗಳಲ್ಲಿರುವಂತ ಎಲ್ಲಾ ಸೇವೆಗಳು, ಎಲ್ಲಾ ಹಣ್ಣುಗಳು, ಹೂಗಳು ಪ್ರಕಟವಾಗಿ ಭಗವಂತನ ಸೇವೆಗೋಸ್ಕರ ಕಾಯ್ತಾ ಇತ್ತು, ಭಕ್ತರ ಸೇವೆಗೋಸ್ಕರ ಕಾಯ್ತಾ ಇತ್ತು. ಸೊ ಹೀಗೆ ಎಷ್ಟು ಒಳ್ಳೆ ರೀತಿನಲ್ಲಿ ಅಲ್ಲಿರುವಂತಹ ಪ್ರದೇಶಗಳಲ್ಲಿರುವಂತಹ ಮರಗಳ ಬಗ್ಗೆ, ಹೂಗಳ ಬಗ್ಗೆ, ಗಿಡಗಳ ಬಗ್ಗೆ, ಫಲಗಳ ಬಗ್ಗೆ ಎಷ್ಟು ಚೆನ್ನಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಈಗ ನಾವು ನೋಡ್ಬೋದು, ಸೊ ಈಗ ನಾವು ನೋಡಿದ್ರೆ ಮರಗಳ ಕಾಣೋದಿಲ್ಲ. ಎಲ್ಲಿ ನೋಡಿದ್ರು ಕೂಡ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನೇ ನಾವು ನೋಡ್ತಾ ಇದೀವಿ ಅಲ್ವಾ. ಎಷ್ಟೋ 10 100 ಮಹಡಿಗಳಿರಂತ ಬಿಲ್ಡಿಂಗ್ ಕಟ್ಬಿಡ್ತಾ ಇದ್ದಾರೆ. ಇದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ? ಮರಗಳನ್ನ ಕಡಿತಾ ಇದ್ದಾರೆ, ಪ್ರದೇಶಗಳನ್ನೆಲ್ಲ ನಿರ್ಜಲೀಕರಣ ಮಾಡ್ತಾ ಇದ್ದಾರೆ, ಎಲ್ಲವನ್ನ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ ಅಲ್ವಾ. ಸೊ ಇದನ್ನೆಲ್ಲ ದುರುಪಯೋಗ ಮಾಡಿಸ್ತಾ ಇದ್ದಾರೆ. ಹೇಗೆ ದುರುಪಯೋಗ ಏನು ಅಂತ ಹೇಳಿದ್ರೆ, ಎಲ್ಲ ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಸ್ವಾರ್ಥತೆಗೋಸ್ಕರ ಎಲ್ಲ ಉಪಯೋಗಿಸ್ತಾ ಇದ್ದಾರೆ, ಸ್ವಾರ್ಥದಿಂದ ತುಂಬಾ ದುಡ್ಡು ಮಾಡ್ಕೊಳ್ಳೋದ್ರಲ್ಲಿದ್ದಾರೆ. ಆದ್ರೆ ಭಗವಂತನ ಸೇವೆಗೋಸ್ಕರ ಕೊಡ್ಬೇಕು ಅಂತ ಅನ್ಕೊಂಡ್ರೆ
ಏನಾಗತ್ತೆ, ಅದು ನಿಜವಾಗ್ಲೂ ಪ್ರೀತಿ ಭಕ್ತಿ ಆಗತ್ತೆ. ಆದ್ರೆ ಎಲ್ಲ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಮಾಡ್ತಾ ಇದ್ರೆ ಏನಾಗುತ್ತೆ, ಕಾಮ ಆಗೋಗ್ಬಿಡ್ತಾ ಇದೆ ಎಲ್ಲ. ಸೊ ಆತ್ಮೇಂದ್ರಿಯ ಪ್ರೀತಿ ವಾಂಚ ತಾರೆ ಬಲಿ ಕಾಮ, ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛ ಧರೆ ಪ್ರೇಮ ನಾಮ. ಸೊ ನಾವು ಪ್ರೇಮ ನಾಮಕ್ಕೂ ಹೋಗೋದಕ್ಕೆ ಪ್ರಯತ್ನ ಪಡುವಂತ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಮಾಡೋದಕ್ಕೆ ನಾವೇ ಸದಾ ಪ್ರಯತ್ನ ಪಡ್ತಾ ಇರ್ಬೇಕು. ಸೊ ನಾವು ಎಲ್ಲಾ ರೀತಿಯಾದಂತಹ ಋತುಗಳು ಕೂಡ ಭಗವಂತನ ಒಂದು ಧಾಮದಲ್ಲಿ, ಭಗವಂತನ ಸಮಯದಲ್ಲಿ ಹೇಗೆ ಎಲ್ಲ ಪ್ರಕಟವಾಗಿತ್ತು ಅಂತ ನೋಡ್ತಾ ಇದೀವಿ. ಆದ್ರೆ ಇಲ್ಲಿ ಹೇಳ್ತಾ ಇದ್ರೆ ಮರಗಳ ಬಗ್ಗೆ ಹೇಳುವಾಗ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಗೆ ಎಷ್ಟು ಒಂದು ಪಾರಾಯಣ ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಇಟ್ಟಿದ್ದಾರೆ ನೋಡಿ. ಸೊ ಯಾವ ರೀತಿಯಾದಂತ ಮರಗಳು, ಯಾವ ರೀತಿಯಾದಂತ ಗಿಡಗಳನ್ನ ನಾವು ಬೆಳೆಸ್ಬೇಕು ಅಂತ. ಸೊ ನಾವು ನೋಡ್ಬೋದು, ನಾನು ದೇವಸ್ಥಾನದಲ್ಲಿ ಕೂಡ ನೋಡಿದ್ದೇನೆ, ಕೆಲವು ಕ್ಲಾಸಸ್ ಅಲ್ಲೂ ಕೂಡ ಕೇಳಿದ್ದೀನಿ. ಏನಂತ ಹೇಳಿದ್ರೆ ಪ್ರಭುಪಾದರಾಗಿಲ್ಲ ಅಥವಾ ದೊಡ್ಡ ಸನ್ಯಾಸಿಗಳು ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಜಾಗ ಇದ್ದರೆ ಖಂಡಿತವಾಗ್ಲೂ ನೀವು ಗಿಡಗಳನ್ನ ನೀಡಿ, ಅದರಿಂದಾನೇ ನೀವು ಹೂಗಳನ್ನ ಬೆಳೆಸ್ಕೊಳ್ಳಿ, ಆ ಹೂಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಅಂತ ಹೇಳ್ತಾರೆ. ಸೊ ನಾವೇ ನಮ್ಮ ಕೈಯಾರೆ ಮಾಡಿದಂತ ಹೂವಿನ ಮಾಲೆಗಳನ್ನಾಗಿರ್ಬೋದು, ಬೆಳೆದಂತ ಹಣ್ಣುಗಳನ್ನ, ಪುಷ್ಪಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ತುಂಬಾ ಪ್ರೀತಿಯಿಂದ ಭಗವಂತ ಸ್ವೀಕಾರ ಮಾಡ್ತಾರೆ. ಸೊ ಹಾಗಾಗಿ ಇದು ತುಂಬಾ ಮುಖ್ಯ. ಆಗಿನ ಕಾಲದಲ್ಲಿ ಈ ಇನ್ನೊಂದು ವರ್ಣನೆ ಕೊಟ್ಟಿದ್ದಾರೆ, ನಮ್ಮ ರಸ್ತೆಗಳ ಬದಿಗಳಲ್ಲಿ ಎಷ್ಟು ಚೆನ್ನಾಗಿ ಎಂತ ಗಿಡಗಳನ್ನ ನೆಡ್ತಾ ಇದ್ರು. ಸೊ ಪ್ರಯೋಜನಕ್ಕೆ ಬರುವಂತ ಗಿಡಗಳನ್ನ ನೆಡ್ತಾ ಇದ್ರು. ಸೊ ಅದು ಮಾವಿನ ಗಿಡ ಆಗಿರ್ಬೋದು, ಅಥವಾ ಹಲಸಿನ ಗಿಡ, ನೇರಳೆ ಹಣ್ಣಿನ ಗಿಡ, ಚೇಪೆಕಾಯಿ ಗಿಡ, ಅಂಜೂರದ ಗಿಡ, ನೆಲ್ಲಿಕಾಯಿ, ಬೇವು, ಗಸಗಸೆ, ಮತ್ತೆ ದೊಡ್ಡ ದೊಡ್ಡ ನೆರಳು ಕೊಡುವಂತ ಗಿಡಗಳನ್ನ ಇರ್ತಾ ಇದ್ರು. ಯಾಕಂತ ಹೇಳಿದ್ರೆ ತುಂಬಾ ಜನ ಪ್ರಯಾಣಿಕರು ಹೋಗ್ತಾ ಇದ್ರು, ಬರ್ತಾ ಇದ್ರು, ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲಾದ್ರೂ ಸಿಕ್ಲಿಲ್ಲ ಅಂತ ಹೇಳಿದ್ರು ಕೂಡ ಅಲ್ಲೂ ಇಲ್ಲೂ ತಂಗು ದಾಣಗಳು ಇರ್ತಾ ಇತ್ತು, ಅನ್ನ ವಿತರಣೆ ಮಾಡುವಂತ ಪ್ರದೇಶಗಳು ಕೂಡ ಇರ್ತಾ ಇತ್ತು. ಸೊ ಆದ್ರೂ ಕೂಡ ಅವ್ರಿಗೆ ಇದೇನು ಸಿಕ್ಲಿಲ್ಲ ಅಂತ ಅಟ್ಲೀಸ್ಟ್ ಆ ಹಣ್ಣುಗಳಾದ್ರೂ ಸಿಗುತ್ತೆ, ನೆರಳಾದ್ರೂ ಸಿಗುತ್ತೆ, ನೀರಾದ್ರೂ ಅದರ ಒಂದು ವ್ಯವಸ್ಥೆಗಳನ್ನ ಮಾಡಿ ಇಡ್ತಾ ಇದ್ರು. ಆದ್ರೆ ಈಗ ನಾವು ನೋಡ್ತೀವಿ ಅಲ್ಲೂ ಯಾವ್ದಾರ ವ್ಯವಸ್ಥೆನೇ ಇಲ್ಲ, ಬರೀ ಕೇಳ್ಬೇಕು, ಊಹಿಸ್ಕೊಳ್ಬೇಕು ಅಷ್ಟೇನೆ. ಆದ್ರೆ ನಾವ್ ಇಸ್ಕಾನ್ ಅಲ್ಲಿ ಇವಾಗ ನೀವು ಎಲ್ಲರೂ ನೋಡ್ಬೋದು, ಎನಿ ಟೈಮ್ ಅಲ್ಲಿ ಹೋದ್ರೆ ಎಷ್ಟೋ ಸಲ ಅವರು ಪ್ರಸಾದದ ವಿತರಣೆನ ಮಾಡ್ತಾ ಇರ್ತಾರೆ, ವ್ಯವಸ್ಥೆಗಳನ್ನ ಕೊಡ್ತಾ ಇರ್ತಾರೆ. ದೇಹಕ್ಕೆ ಮಾತ್ರ ಅಲ್ಲ, ಆತ್ಮಕ್ಕೂ ಕೂಡ ಅವರು ಆಹಾರವನ್ನ ಮತ್ತೆ ಆರೋಗ್ಯದ ಟಿಪ್ಸ್ ಅನ್ನ ಕೊಡ್ತಾನೆ ಇರ್ತಾರೆ. ಇದೆಲ್ಲದರ ಉಪಯೋಗವನ್ನ ಪಡಿಬಹುದು. ಸೊ ಹೀಗೆ ನಾವು ಅಶೋಕ ಚಕ್ರವರ್ತಿಗಳಾಗಿರ್ಬೋದು ಅಥವಾ ಚಂದ್ರಗುಪ್ತ ಮೌರ್ಯ ಆಗಿರ್ಬೋದು, ಅವರ ಒಂದು ರಾಜ್ಯಾಡಳಿತದಲ್ಲಿ ನೋಡಿದ್ರೆ ಎಷ್ಟೋ ಆಶ್ರಮಗಳು, ಎಷ್ಟೋ ತಂಗುದಾಣಗಳು, ಎಷ್ಟೋ ಮರಗಳನ್ನ ನೆಡ್ತಾ ಇದ್ರು, ಬಾವಿಗಳನ್ನ ತೋಡ್ತಾ ಇದ್ರು. ಸೊ ಎಲ್ಲಾ ಪ್ರಜೆಗಳಿಗೆ ಉಪಯೋಗ ಆಗೋ ತರ, ಎಲ್ಲಾ ಪ್ರವಾಸಿಗರಿಗೆ ಉಪಯೋಗ ಆಗೋ ತರ ಮಾಡ್ತಾ ಇದ್ರು. ಆದ್ರೆ ಇದೆಲ್ಲ ಇವಾಗ ನಮ್ಮ ಊಹೆಗೆ, ಕಲ್ಪನೆಗಳಿಗೆ ಮಾತ್ರ ಬಿಡೋ ತರ ಆಗೋಗ್ಬಿಟ್ಟಿದೆ ನಮ್ಗೆ. ಸೊ ಆದ್ರೆ ನಾವು ಕೂಡ ಇದು ಇಲ್ಲಿಗೆ ನಿಂತೋಗಿಲ್ಲ. ಆದ್ರೆ ಈ ಆಧುನಿಕ ಒಂದು ಪ್ರಪಂಚದಲ್ಲಿ ಕೂಡ ಒಂದು ಆಧ್ಯಾತ್ಮಿಕ ಜಗತ್ತನ್ನ ನೋಡ್ಬೋದು. ನಿನ್ನೆ ನೀವು ನೋಡಿದ್ರೆ ನಿಮ್ಗೆ ಈ ಆಧುನಿಕ ಪ್ರಪಂಚದಲ್ಲಿ ಒಂದು ಆಧ್ಯಾತ್ಮಿಕ ಜಗತ್ತನ್ನ ನೀವೆಲ್ಲ ನೋಡಿ ಬಂದಿರ್ತೀರಾ ಅಲ್ವಾ. ಸೊ ನಮ್ಮ ಗೌರ್ನಿ ತಾಯಿ ದರ್ಶನ ಮಾಡಿರ್ತೀರಾ, ಹಾಗೆ ನೀರೆಲ್ಲ ಆಟ ಆಡಿರ್ತೀರಾ, ಅಭಿಷೇಕಗಳನ್ನ ನೋಡಿರ್ತೀರಾ, ನೃತ್ಯ ಮಾಡಿರ್ತೀರಾ, ಪ್ರಸಾದಗಳನ್ನ ಸ್ವೀಕಾರ ಮಾಡಿರ್ತೀರಾ. ಸೊ ಹೋಗ್ತಾ ಬರ್ತಾ ಬಸ್ಸುಗಳಲ್ಲಿ ಕೀರ್ತನೆಗಳನ್ನ, ಚರ್ಚೆಗಳನ್ನ, ಯಾವ್ದ್ರ ಬಗ್ಗೆ, ಭಗವಂತನ ಬಗ್ಗೆ ಚರ್ಚೆಗಳನ್ನ, ಎಲ್ಲರ ಒಂದು ಅನುಭವವನ್ನ ನೀವು ಪಡೆದಿರ್ತೀರಾ. ಸೊ ಈ ಮಾಡರ್ನ್ ಸಿಟಿಗೂ ಅದ್ರಲ್ಲಿ ಎಷ್ಟು ಕೆಟ್ಟದಿದೆಯೋ ಅದೇ ರೀತಿಯಲ್ಲಿ ಒಳ್ಳೇದು ಕೂಡ ಸಿಗೋದಿಕ್ಕೆ ಕೂಡ ಚಾನ್ಸಸ್ ಎಷ್ಟು ನಾವು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ನೋಡ್ಬೋದು. ಒಂದ್ 2 ನಿಮಿಷದಲ್ಲಿ ನಾನು ಇದನ್ನು ಓದ್ಬಿಡ್ತೀನಿ, ಹಾಗಾಗಿ ಬೇಗ ಆಗುತ್ತೆ. ಸೊ ನಮ್ಮ ಈ ದೊಡ್ಡ ನಗರಗಳಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನ ನೋಡ್ತಾ ಇದೀವಿ. ಆದ್ರೆ ಭಕ್ತರು ಏನ್ ಮಾಡ್ತಾ ಇದ್ದಾರೆ, ದೊಡ್ಡ ಈ ನಗರಗಳಲ್ಲಿ ದೊಡ್ಡ ಈ ಕಟ್ಟಡಗಳ ಮಧ್ಯೆ ದೊಡ್ಡ ದೇವಸ್ಥಾನಗಳನ್ನು ಕೂಡ ನಿರ್ಮಿಸ್ತಾ ಇದ್ದಾರೆ. ಹಾಗೆ ಹಾಸ್ಪಿಟಲ್ಸ್ ನ ಎಲ್ಲರೂ ನಿರ್ಮಾಣ ಮಾಡ್ತಾ ಇದ್ರೆ, ದೇಹಕ್ಕೆ ಚಿಕಿತ್ಸೆ ಕೊಡ್ತಾ ಇದ್ರೆ, ದೇವಸ್ಥಾನದಲ್ಲಿ ಆತ್ಮಕ್ಕೆ ಚಿಕಿತ್ಸೆ, ಆಹಾರದ ಚಿಕಿತ್ಸೆ ಇವುಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಸೊ ದೊಡ್ಡ ಕಾರ್ಖಾನೆಗಳನ್ನ ನೋಡ್ತಾ ಇರೋಂತ ನಮ್ಮ ಈ ಜಾಗಗಳಲ್ಲಿ ಶಬ್ದದ ಕಲುಷಿತ, ಸ್ಥಳದ ಕಲುಷಿತ ಆಗ್ತಾ ಇದೆ. ಆದ್ರೆ ಭಕ್ತರು ಏನ್ ಮಾಡ್ತಾ ಇದ್ದಾರೆ, ನಾಮ ಸಂಕೀರ್ತನೆ ಮಾಡ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ, ಸ್ಥಳ ಮತ್ತೆ ಶಬ್ದಗಳನ್ನ ಶುಚಿಗೊಳಿಸ್ತಾ ಇದ್ದಾರೆ. ತ್ಯಾಜ್ಯ ವಸ್ತುಗಳನ್ನ ನೀರಿಗೆ ಹಾಕಿ ಎಲ್ಲರೂ ಕಲುಷಿತ ಮಾಡ್ತಾ ಇದ್ದಾರೆ. ಆದ್ರೆ ಪಣಿಹಟ್ಟಿ ಅಂತ ಈ ಉತ್ಸವಗಳನ್ನ ಮಾಡ್ತಾ ಶ್ರೀಮೂರ್ತಿಗಳನ್ನ ಜಲಕ್ರೀಡೆಗೆ ತಗೊಂಡೋಗಿ ಅಭಿಷೇಕಗಳನ್ನ ಮಾಡಿ ವಿಹಾರಕ್ಕೆ ಕರ್ಕೊಂಡೋಗಿ ಆ ಪ್ರದೇಶಗಳನ್ನ ಮತ್ತೆ ನೀರನ್ನ ಎಲ್ಲವನ್ನ ಪವಿತ್ರವನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಈಗ ಪ್ಯಾಕ್ಡ್ ಫುಡ್ ಮತ್ತೆ ಇನ್ಸ್ಟಂಟ್ ಫುಡ್, ರೆಡಿ ಫುಡ್, ಇದಕ್ಕೆಲ್ಲ ನಾವು ಎಷ್ಟು ಸೋತೋಗಿದೀವಿ ಅಂತ ಗೊತ್ತಿದೆ ನಿಮ್ಗೆ. ಅಂತ ಒಂದು ಸಂದರ್ಭದಲ್ಲಿ ಕೂಡ ಪ್ರಸಾದದ ವಿತರಣೆ ಮಾಡ್ತಾ ಎಲ್ಲರನ್ನ ಭಕ್ತರು ಆಕರ್ಷಿಸಿ ಅವರನ್ನ ಭಕ್ತಿ ಮಾರ್ಗಕ್ಕೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಎಲ್ಲಾ ರೀತಿ ಗಿಡ ಮರ ಇದನ್ನೆಲ್ಲ ಕಡಿದು ಕಟ್ಟಡಗಳನ್ನ ಕಟ್ತಾ ಇದ್ರೆ, ಗಿಡ ನೆಡಿ ಅಂತ ಹೇಳಿ, ಗಿಡಗಳನ್ನ ಬೆಳೆಸಿ ಅಂತ ಹೇಳಿ, ಭಗವಂತಕ್ಕೆ ಅದನ್ನ ಅರ್ಪಿಸಿ ಅಂತ ಹೇಳಿ ಎಲ್ಲರೂ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ತುಂಬಾ ಹೃದಯಕ್ಕೆ ತುಂಬಾ ಏನು
ಎಷ್ಟೋ ನೋವುಗಳನ್ನ ತರುವಂತ ಎಲ್ಲೋ ಎಷ್ಟೆಷ್ಟೋ ಘಟನೆಗಳು ನಡೀತಾ ಇದ್ರು ಕೂಡ ಭಗವಂತನ ಬಗ್ಗೆ ಚರ್ಚೆಗಳನ್ನ ಮಾಡ್ತಾ ಅವರ ಒಂದು ದಿವ್ಯ ಲೀಲೆಗಳನ್ನ ಹೇಳ್ತಾ ಎಲ್ಲರಿಗೂ ಸಂತೋಷವನ್ನ ಕೊಡ್ತಾ ಇದ್ದಾರೆ. ಸೊ ಬೆಳೆದಂತ ಎಲ್ಲವನ್ನ ಸೌಂದರ್ಯಕ್ಕೋಸ್ಕರ ಮತ್ತೆ ವೇಸ್ಟ್ಗೋಸ್ಕರ ಉಪಯೋಗಿಸ್ತಾ ಇದ್ರೆ ಭಗವಂತನ ಮಂದಿರಗಳಲ್ಲಿ ಅದನ್ನೇ ಅಲಂಕಾರಗಳಿಗಾಗಿ ಉಪಯೋಗಿಸಿ ಅದನ್ನ ಭಕ್ತರಿಗೆ ಭಗವಂತನಿಗೆ ಹೇಗೆ ಅರ್ಪಿಸಬಹುದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಮರ ಇಲ್ಲ ಅಂತ ಹೇಳಿದ್ರೆ ಮಳೆ ಇಲ್ಲದೆ ನಮ್ಗೆ ಬೆಳೆ ಇಲ್ಲ. ಸೊ ಈ ರೀತಿಯಲ್ಲಿ ಎಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇದ್ರು ಕೂಡ ಭಕ್ತರು ಏನ್ ಮಾಡ್ತಾ ಇದ್ದಾರೆ, ಮಳೆಗಾಗಿ ಯಜ್ಞಗಳನ್ನ ಹರಿನಾಮ ಸಂಕೀರ್ತನ ಮಾಡಿ ಎಲ್ಲರನ್ನ ಸಂತೃಪ್ತಿಗೊಳಿಸೋದಕ್ಕೆ ಪ್ರಯತ್ನ ಪಡಿಸ್ತಾ ಇದ್ದಾರೆ. ಸೊ ಏನ್ ಮಾಡ್ಬೇಕು ಅಂತ ತೋಚದೆ ಎಲ್ಲರೂ ಹುಚ್ಚೆದ್ದು ಹೋಗಿ ಡಿಪ್ರೆಷನ್ ಹೊಂಟೋಗ್ತಾ ಇದ್ದಾರೆ. ಆದ್ರೆ ಭಕ್ತರು ಏನ್ ಮಾಡ್ತಾ ಇದ್ದಾರೆ, ಪ್ರಚಾರ ಮಾಡಿ ಭಕ್ತಿ ಮಾರ್ಗವನ್ನ ತಿಳಿಸಿ ಸರಳ ವ್ಯಕ್ತಿಗಳನ್ನಾಗಿ ಮಾಡಿ ಭಗವಂತನ ಸೇವೆಯಲ್ಲಿ ತೊಡಗಿಸಿ ಅವರಿಗೆ ಸಂತೋಷವನ್ನ ಕೊಡ್ತಾ ಇದ್ದಾರೆ. ಕಡೆದಾಗಿ ಅವರಿಗೆ ಜನಕ್ಕೆ ಗುರಿನಿ ಅನ್ನೋದೇ ಇಲ್ಲ. ಯಾಕಂದ್ರೆ ಬರೀ ಓದ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಸಂಪಾದನೆ ಮಾಡ್ತಾರೆ, ಅದನ್ನ ನಮ್ಮ ಏನು ಇಂದ್ರಿಯ ತೃಪ್ತಿಗೋಸ್ಕರ ಉಪಯೋಗಿಸ್ತಾ ಇದ್ದಾರೆ. ಆದ್ರೆ ಭಕ್ತರು ಏನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಂದೇ ಗುರಿ ಇದೆ, ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಂತ ಅದನ್ನೇ ಪ್ರಚಾರ ಮಾಡ್ತಾ ಇದ್ದಾರೆ. ಚಿಂತನೆಯನ್ನ ನೀಡ್ತಾ ಇದ್ದಾರೆ, ಓದಿ ಅಂತ ಹೇಳ್ತಾ ಇದ್ದಾರೆ, ಚಿಂತಿಸಿ ಅಂತ ಹೇಳ್ತಾ ಇದ್ದಾರೆ, ಪ್ರಚಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಸೊ ಬೇಡದ ವ್ಯಸನಗಳಿಗೆ ಜನ ಏನು ದಾರಿ ತಪ್ಪ ಹೋಗ್ತಾ ಇದ್ದಾರೆ, ಸನಾತನ ಧರ್ಮದ ಬಗ್ಗೆ ಹೇಳಿ ಅವರನ್ನ ಒಳ್ಳೆ ದಾರಿಗೆ ತಗೊಂಡ್ಬರ್ತಾ ಇದ್ದಾರೆ. ಸೊ ಕೃಷಿ ಗೋರಕ್ಷಾ ಇದನ್ನೆಲ್ಲ ಮಾಡದೆ ಉಗ್ರ ಕರ್ಮಗಳನ್ನ ಮಾಡ್ತಾ ಇದ್ರೆ ದೇವಸ್ಥಾನಗಳಲ್ಲಿನೇ ಗೋ ರಕ್ಷಣೆಯನ್ನ ಮಾಡ್ತಾ ಗೋಶಾಲೆಗಳನ್ನ ತೆರೀತಾ ಎಷ್ಟೋ ಪುಣ್ಯದ ಎಷ್ಟೋ ಎಲ್ಲರಿಗೂ ದಿವ್ಯವಾದ ಜ್ಞಾನವನ್ನ ನೀಡುವಂತ ಕೆಲಸಗಳನ್ನ ಭಕ್ತರು ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಪೂರಕವಾಗಿ ನೋಡ್ಬೋದು ಎಕೋ ವಿಲೇಜ್ ಅಲ್ವಾ, ಎಕೋ ವಿಲೇಜ್ ನೋಡ್ಬೋದು, ಗೀತಾನಗರಿ. ಸೊ ಈ ತರ ತುಂಬಾ ವಿಷಯಗಳಿದೆ ಹೇಳೋದಿಕ್ಕೆ, ಅದು ಸಮಯ ಆಗೋಯ್ತು. ಇಷ್ಟು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ग्रंथराज श्रीमद् भागवतम की जय, शील प्रभुपाद की जय, भगवान महाराज की जय, अनंत कोटि की जय. थैंक यू प्रभु.